ಎಲ್ಲರಿಗೂ ಶುಭ ಮುಂಜಾನೆ. ಮೊದಲನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಆಧುನಿಕ ಕನ್ನಡ ಕಾವ್ಯ ನವ್ಯ ಕಾವ್ಯದಲ್ಲಿ ಬರುವಂತಹ ಕಾವ್ಯ ಗಂಡ ಹೆಂಡಿರ ಜಗಳ ಗಂಧ ತೀಡಿದಾಂಗ. ಈ ಕಾವ್ಯವನ್ನು ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ ಅವರು ಬರೆದಿದ್ದಾರೆ. ಈಗಾಗಲೇ ನಾನು ನಿಮಗೆ ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ ಅವರ ಪರಿಚಯವನ್ನು ಮಾಡಿದ್ದೀನಿ. ಇನ್ನು ಕಾವ್ಯ ಭಾಗ. ಕಾವ್ಯದ ಶೀರ್ಷಿಕೆಯನ್ನು ಹೇಳುವ ಹಾಗೆ ಗಂಡ ಹೆಂಡಿರ ಜಗಳ ಗಂಧ ತೀಡಿದಾಂಗ ಅಂತ. ಎರಡೂ ಜನ ಜಗಳವಾಡ್ತಾ ಇದ್ದಾರೆ. ಈ ಜಗಳ ಚಿಕ್ಕದಾದಂತಹ ಜಗಳ ಅತಿರೇಕಕ್ಕೆ ಏರಿದಾಗ ಎಂತಹ ಪ್ರಸಂಗಗಳು ಎದುರಾಗ್ತವೆ, ಎಂತಹ ಸಂದರ್ಭಗಳು ಎದುರಾಗ್ತವೆ ಅನ್ನೋದರ ಮುಖಾಂತರ ಪ್ರಾರಂಭವಾಗಿ ಕೊನೆಗೆ ಹೇಗೆ ಇದು ಮುಕ್ತಾಯ ಆಗತ್ತೆ ಅನ್ನೋದನ್ನ ಸಹಿತ ಅವರು ಈ ಕಾವ್ಯ ಭಾಗದಲ್ಲಿ ವಿವರಿಸಿದ್ದಾರೆ. ಕುಂಟು ನೆಪ ಅಂತ ಅಂದರೆ ಏನೋ ಒಂದು ಸಣ್ಣ ಕಾರಣಕ್ಕಾಗಿ ಜಗಳ ಪ್ರಾರಂಭ ಆಗತ್ತೆ, ಮಾತಿಗೆ ಮಾತು ಬೆಳೆಯತ್ತೆ, ಚಾಕಚಕ್ಯತೆ ಇದೆ. ಮಾತನ್ನು ಆಡುವ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಅನ್ನೋದರ ಒಂದು ವಿಶೇಷವಾದಂತಹ ಚಾಕಚಕ್ಯತೆ ಇದೆ. ಸರಳ ಸಹಜತೆ ಇದೆ, ಸರಳವಾಗಿದೆ. ಸಹಜವಾಗಿ ಮನೆಯ ವ್ಯಕ್ತಿಗಳು, ಮನೆಯ ಜನಗಳು ಹೇಗೆ ಮಾತನಾಡ್ತಾರೋ ಆ ರೀತಿಯ ಸಂಭಾಷಣೆ ಇದೆ. ಕೇವಲ ಈ ಜಗಳಕ್ಕೆ ಕಾರಣ ಏನು ಅಂದರೆ ಕೊಟ್ಟಿಗೆಯಿಂದ ತಪ್ಪಿಸಿಕೊಂಡ ಎಮ್ಮೆಯನ್ನು ಹುಡುಕಿ ತರಬೇಕು ಅಂತ ಗಂಡ ಹೇಳಿದ ಸಂದರ್ಭದಲ್ಲಿ ಹೆಂಡತಿಯ ಉತ್ತರ. ಈ ಹೆಂಡತಿಯ ಉತ್ತರಕ್ಕೂ ಗಂಡನ ಉತ್ತರಕ್ಕೂ ಜಟಾಪಟಿ ನಡೆಯುತ್ತೆ, ಅಂದರೆ ಮಾತುಗಳು ಪ್ರಾರಂಭ ಆಗತ್ತೆ. ಈ ಮಾತುಗಳ ಮುಖಾಂತರ ಏನಾಗತ್ತೆ, ಕೊನೆಗೆ ಇದು ಹೊಂದಾಣಿಕೆಯ ಮುಖಾಂತರ ಈ ಜಗಳ ನಿಲ್ಲತ್ತೆ. ಆಯ್ತಾ? ಇದರ ಮುಖಾಂತರ, ಈ ಒಂದು ಕಾವ್ಯದ ಮುಖಾಂತರ ಲೇಖಕರು ಏನ್ ಮಾಡ್ತಾರೆ, ಇಲ್ಲಿ ವರಕವಿ ಬೇಂದ್ರೆಯವರ ಒಂದು ಕವನದ ಸಾಲುಗಳನ್ನು ನೀಡ್ತಾರೆ. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಇಲ್ಲಿ ಅವರು ಸೊಗಸಾಗಿ ಹೇಳ್ತಾರೆ, ನಾನು ಬಡವ, ಅವಳು ಬಡವಿ. ಹಾಗಾಗಿ ನಮ್ಮ ಮಧ್ಯೆ ಯಾವುದೇ ರೀತಿಯ ಭಿನ್ನ ಭೇದಗಳಿಲ್ಲ, ಆಸೆಗಳಿಲ್ಲ, ದೊಡ್ಡದಾದಂತಹ ಆಸೆಗಳಿಲ್ಲ, ದೊಡ್ಡದಾದಂತಹ ಕನಸುಗಳಿಲ್ಲ. ನಮ್ಮ ಮಧ್ಯ ಏನಾದರೂ ಜಗಳವಾದರೂ ಕೂಡ ನನ್ನೊಳಗಿನ ಪ್ರೀತಿಯಿಂದನೋ ಅಥವಾ ಅವಳೊಳಗಿನ ಪ್ರೀತಿಯಿಂದಲೋ ನಾವೇನಾಗ್ಬಿಡ್ತೀವಿ, ಸಾಮರಸ್ಯವನ್ನು ಹೊಂದ್ತೀವಿ, ಸಮಾನವಾಗಿ ಹೋಗ್ತೀವಿ. ಅಲ್ಲಿ ನಮ್ಮ ಸಿಟ್ಟು ಅನ್ನೋದು ತಣದು ಹೋಗುತ್ತೆ. ಹಾಗಾಗಿ ನಮ್ಮ ಪ್ರೀತಿಯನ್ನು ನಾವೇನು ಮಾಡ್ತೀವಿ, ಜಗಳಕ್ಕೂ ಸಂತೋಷಕ್ಕೂ ಎಲ್ಲದಕ್ಕೂ ಆ ಪ್ರೀತಿಯನ್ನೇ ನಾವು ಅಸ್ತ್ರವಾಗಿ ಇಟ್ಕೊಂಡಿದ್ದೀವಿ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ನಾನು ಬಡವಿ ಆತ ಬಡವ ಎಂಬ ಪದ್ಯದಲ್ಲಿ ಹೇಳ್ತಾರೆ. ಈ ಹಾಡು ಗಂಡ ಹೆಂಡಿರ ಜಗಳ ಗಂಧ ತೀಡಿದಾಂಗ ಎಂಬ ಈ ಕಾವ್ಯಕ್ಕೆ ಏನಾಗತ್ತೆ, ಅದು ನೆನಪಾಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಸರಿ, ಇನ್ನು ನಾವು ಈ ಗಂಡ ಹೆಂಡಿರ ಜಗಳ ಗಂಧ ತೀಡಿದಾಂಗ ಈ ಪದ್ಯವನ್ನು ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗತ್ತೆ. ಗಂಡ ಹೇಳ್ತಾನೆ ಹೆಂಡತಿಗೆ. ಸಹಜವಾಗಿ ಹಿಂದಿನ ಕಾಲದಲ್ಲಿ ಜಗಳಗಳು ಹಾಗೆ ಅಂದರೆ ಬೆಳಗ್ಗೆ ಸ್ಟಾರ್ಟ್ ಆಯಿತು ಅಂದರೆ ಸಂಜೆ ಅನ್ನೋ ತನಕ ಮುಗಿದೋಗ್ತಿತ್ತು, ಸಮಾಧಾನ ಆಗ್ತಿತ್ತು. ಮರುದಿನ ಬೆಳಗ್ಗೆ ಅಂದರೆ ಎಲ್ಲರೂ ಕೂಡ ಸಮಾಧಾನ ಆಗ್ತಿದ್ರು, ಗಂಡ ಹೆಂಡತಿ ಇಬ್ಬರು ಕೂಡ ಸಮಾಧಾನ ಆಗ್ತಿದ್ರು. ಆದರೆ ಇಂದೇನಾಗಿದೆ, ಗಂಡ ಹೆಂಡತಿಯ ಜಗಳ ಕೋಡ್ ತನಕಲ್ಲೂ ಕೂಡ ಹೋಗುತ್ತೆ. ಅಂದರೆ ಇಲ್ಲಿ ಸಮಾಧಾನ ಅನ್ನೋದು ಯಾರೂ ಕೂಡ ಏನು ಮಾಡ್ಕೊಳ್ಳೋದಿಲ್ಲ, ಸೋಲೋದಿಲ್ಲ ಅನ್ನೋದನ್ನು ಇವತ್ತಿನ ಕಾಲಘಟ್ಟದಲ್ಲಿ ಅದು ಅರ್ಥ ಆಗತ್ತೆ. ಆದರೆ ಹಿಂದೆ ಹೇಗಿತ್ತು ಅಂದರೆ ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ. ಹೇಗೆ ಗಂಡು ಹೆಣ್ಣು ಸಮಾನನೋ, ಗಂಧವನ್ನು ತೀಡುವ ಸಂದರ್ಭದಲ್ಲಿ ಆ ಗಂಧದ ಕಲ್ಲು ಹೇಗೆ ಮುಖ್ಯವೋ ಆ ರೀತಿ ಒಂದು ಸಂಸಾರ ಅಂದ ಮೇಲೆ ಗಂಡ ಹೆಂಡತಿ ಇಬ್ಬರು ಇದ್ದರೆ ಕೂಡ ಅದು ಸಂಸಾರ ಆಗತ್ತೆ ಅನ್ನೋದು ಈ ಒಂದು ಪದ್ಯದ ಸಾರ. ಬನ್ನಿ ಈ ಪದ್ಯವನ್ನು ನೋಡೋಣ. ಏಳ ಹೊತ್ತು ಹೊಡ ಮರಳಿ ಬಂತು, ಕಸ ಹೊತ್ತು ಹಾಕು ಹೊರಗ, ದೊಡ್ಡೆಮ್ಮಿ ಎಲ್ಲಿ ಹೋಗೈತಿ, ಹ್ಯಾಂಗ ಕರಕಟ್ಟು ಹಿತ್ತಲೊಳಗ.
ಏಳ ಹೊತ್ತು ಹೊಡಮರಳಿ ಬಂತು. ಗಂಡ ಏನು ಮಾಡ್ತಾ ಇದ್ದಾನೆ, ಬೆಳಗ್ಗೆ ಹೆಂಡತಿಯನ್ನು ಎಬ್ಬಿಸ್ತಾ ಇದ್ದಾನೆ. ಏಳು ಹೊತ್ತಾಗಿದೆ, ಹೊತ್ತು ಜಾಸ್ತಿ ಆಗಿದೆ, ಮಧ್ಯಾಹ್ನ ಆಗ್ತಾ ಬಂತು. ಆಯಿತಾ, ಏನು ಮಾಡಬೇಕು, ಬೇಗ ಎದ್ದು ನೀನು ಕಸ ಹೊತ್ತು ಹಾಕ ಹೊರಗ. ಕಸ ಹೊತ್ತು ಅಂದರೆ ಮನೆಯನ್ನು ಕೂಡ ಗುಡಿಸಿ ಕೊಟ್ಟಿಗೆ ಮನೆಯಲ್ಲಿ ಇರುವಂತಹ ಕೊಟ್ಟಿಗೆ ಮನೆಯನ್ನು ಸ್ವಚ್ಛ ಮಾಡು. ಅಂದರೆ ಅಲ್ಲಿ ಬಿದ್ದಂತಹ ಸಗಣಿಯನ್ನು ಕೂಡ ನೀನೇನು ಮಾಡಬೇಕು, ಎತ್ತಿ ಎಲ್ಲಿಗೆ ಹಾಕಬೇಕು, ಹಳ್ಳಿಯಲ್ಲೆಲ್ಲ ನೀವು ನೋಡಿರ್ಬೋದು. ಏನಾಗಿದೆ ಹೇಳ್ರಿ, ಒಂದು ಗೊಬ್ಬರದ ಕುಣಿ ಅಂತ ಮಾಡಿರ್ತಾರೆ, ಗೊಬ್ಬರ ಹಾಕೋ ಸ್ಥಳ ಅಂತ ಮಾಡಿರ್ತಾರೆ. ಆ ಸ್ಥಳದಲ್ಲಿ ಏನಾಗುತ್ತೆ, ಕಸ ಗಿಸ ಇದ್ರೆಲ್ಲ ಹಾಕಬೇಕು. ಇಲ್ಲಿ ಕೊಟ್ಟಿಗೆ ಮನೆಯ ಸಗಣಿಯನ್ನು ಸಹಿತ ಏನು ಮಾಡಬೇಕು, ಆ ಒಂದು ಗೊಬ್ಬರದ ಗುಂಡಿಗೆ ಹಾಕಬೇಕು. ಇಲ್ಲಿ ಗಂಡ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಏಳು ಹೊತ್ತಾಯಿತು, ಏನು ಮಾಡು, ಕಸ ಹೊತ್ತು ಹಾಕು ಹೊರಗ. ಮನೆಯನ್ನು ಗುಡಿಸುವುದರ ಜೊತೆಗೆ ಕೊಟ್ಟಿಗೆ ಮನೆಯನ್ನು ಕೂಡ ಏನು ಮಾಡಬೇಕು, ಸ್ವಚ್ಛ ಮಾಡು. ಅಲ್ಲಿ ಬಿದ್ದಂತಹ ಸಗಣಿಯನ್ನು ಹುಲ್ಲನ್ನು ಸಮೇತವಾಗಿ ತಗೊಂಡು ಹೋಗಿ ಗೊಬ್ಬರದ ಗುಂಡಿಗೆ ಹಾಕು ಅಂತ ಹೆಂಡತಿಗೆ ಹೇಳ್ತಾನೆ. ದೊಡ್ಡೆಮ್ಮಿ ಎಲ್ಲಿ ಹೋಗೈತಿ, ಹಂಗ ಕರಕಟ್ಟು ಹಿತ್ತಲೊಳಗ. ಕೊಟ್ಟಿಗೆ ಮನೆಯಲ್ಲಿ ಏನಾಗಿದೆ, ದೊಡ್ಡ ಎಮ್ಮೆ ಕಾಣಿಸ್ತಾ ಇಲ್ಲ, ಕರು ಮಾತ್ರ ಇದೆ, ಸಣ್ಣದು ಮಾತ್ರ ಇದೆ. ಹಾಗಾಗಿ ದೊಡ್ಡ ಎಮ್ಮೆ ಎಲ್ಲಿ ಹೋಗಿದೆ ಅಂತ ಸ್ವಲ್ಪ ನೋಡು. ಅಷ್ಟೇ ಅಲ್ಲದೆ ಅದರ ಕರುವನ್ನು, ಇನ್ನೊಂದು ಎಮ್ಮೆ ಏನಿದೆಯೋ ಆ ಎಮ್ಮೆಯನ್ನು ನೀನೇನು ಮಾಡು, ಹಿತ್ತಲಿನಲ್ಲಿ ಕಟ್ಟು ಅಂತ ಅಂದ್ಬಿಟ್ಟು ಗಂಡ ಏನು ಮಾಡ್ತಾ ಇದ್ದಾನೆ, ಹೆಂಡತಿಗೆ ಹೇಳ್ತಾ ಇದ್ದಾನೆ. ಆಗ ಹೆಂಡತಿ ಪುನಃ ಗಂಡನಿಗೆ ಉತ್ತರವನ್ನು ಕೊಡ್ತಾಳೆ. ಕಟ್ಯಾರ ಕಟ್ಟು, ಬಿಟ್ಟಾರ ಬಿಟುಗೋ, ಒಟ್ಟೈತಿ ಕೆಲಸ ನನಗ, ಕುಟ್ಟಾಕ ಮತ್ತ ಬೀಸಾಕ ಇದಕ, ಕೊಟ್ಟಿಲ್ಲ ನನ್ನ ನಿನಗ. ಹೆಂಡತಿ ಹೇಳ್ತಾಳೆ, ಗಂಡ ಏಳು ಹೊತ್ತಾಯಿತು, ಕೊಟ್ಟಿಗೆ ಮನೆಯಲ್ಲಿರುವಂತಹ ಗೊಬ್ಬರವನ್ನೆಲ್ಲ ತೆಗೆದು ಹೊರಗೆ ಹಾಕು ಅಂತ ಹೇಳ್ತಾನೆ. ದೊಡ್ಡಮ್ಮೆ ಕಟ್ಟು ಅಂದಾಗ ಇವಳಿಗೆ ಸಿಟ್ಟು ಬರತ್ತೆ. ನೀನು ಏನಾದರೂ ಮಾಡ್ಕೊ, ಗಂಡಂಗೆ ಹೇಳ್ತಾ ಇದ್ದಾಳೆ. ನೀನು ಕಟ್ಟಾರ ಕಟ್ಕೋ, ಬಿಟ್ಟಾರ ಬಿಟ್ಕೋ, ನೀನು ಎಮ್ಮೆನ್ ಬೇಕಾದ್ರೆ ಹುಡ್ಕಕ್ಕಾರ ಹೋಗು, ಎಮ್ಮೆ ಕರು ಕಟ್ಟಾಕರ ಕಟ್ಟು, ಏನಾದರೂ ಮಾಡು, ನನಗೆ ಗೊತ್ತಿಲ್ಲ. ನನಗೇನಾಗಿದೆ, ಒಂದು ರಾಶಿ ಕೆಲಸ ಮನೆಯ ಒಳಗಿದೆ, ತುಂಬ ಕೆಲಸ ಮನೆ ಒಳಗಿದೆ. ಅವೆಲ್ಲ ಕೆಲಸಗಳನ್ನು ಬಿಟ್ಟು ನಿನ್ನ ಕೆಲಸಕ್ಕೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕುಟ್ಟಾಕ ಮತ್ತೆ ಬೀಸಾಕ ಇದಕ್ಕ, ಕೊಟ್ಟಿಲ್ಲ ನನ್ನ ನಿನಗ ಅಂತ ಹೇಳ್ತಾ ಇದ್ದಾಳೆ. ಆ ಹೆಂಡತಿ ಏನು ಮಾಡ್ತಿದ್ದಾಳೆ, ಗಂಡನಿಗೆ ಹೇಳ್ತಾಳೆ, ನಾನೇನು ಬರೀ ನಿನ್ನ ಮನೆ ಕೆಲಸಕ್ಕೋಸ್ಕರ ಇದ್ದೀನೇನು, ನನಗೆ ಬರೀ ಮನೆ ಕೆಲಸ ಮಾಡು, ಕುಟ್ಟು, ಬೀಸಾಕ, ತಿಂಡಿ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ, ಇದಕ್ಕೆ ಎಲ್ಲದಕ್ಕೂ ಎಲ್ಲ ಕೆಲಸನೂ ಮಾಡೋಕ್ಕೆ ನನಗೆ ಕೊಟ್ಟಿದ್ದಾರೇನೋ, ಅದಕ್ಕೋಸ್ಕರ ನಿನ್ನನ್ನು ನನಗೆ ಗಂಟು ಹಾಕಿದ್ದಾರೇನೋ, ಸಾರಿ, ನಿನ್ನ ಜೊತೆಗೆ ನಾನು ಮದುವೆ ಆಗಿ ಬಂದಿನೇನು ಅಂತ ಅಂದ್ಬಿಟ್ಟು ಹೆಂಡತಿ ಏನು ಮಾಡ್ತಾಳೆ, ಗಂಡನಿಗೆ ಹೇಳ್ತಾ ಇದ್ದಾಳೆ. ಕಟ್ಯಾರ ಕಟ್ಟು, ಬಿಟ್ಟಾರ ಬಿಟ್ಕೋ, ನೀನು ಏನಾದ್ರು ಮಾಡು, ಕಟ್ಟೋದಾರೆ ಎಮ್ಮೆ ಕಟ್ಕೋ, ಬಿಡೋದಾರೆ ಎಮ್ಮೆನ ಬಿಡು, ಅದರ ಒಳಗೆ ಮಾತ್ರ ನನಗೆ ಬೇಕಷ್ಟು ಕೆಲಸ ಇದೆ. ಕುಟ್ಟಾಕ ಮತ್ತು ಬೀಸಾಕ, ಕುಟ್ಟಬೇಕು, ಮನೆ ಒಳಗಡೆ ಕೆಲಸ ಇದೆ, ಭತ್ತ ಕುಟ್ಟೋದಾಗಿರ್ಬೋದು, ಖಾರ ಬೀಸೋದಾಗಿರ್ಬೋದು, ಇವೆಲ್ಲ ಕೆಲಸ ಇದೆ. ಇದನ್ನು ಮಾಡೋಕ್ಕಂತ ಏನು ನಿನಗೆ ನನ್ನನ್ನು ಕೊಟ್ಟಿಲ್ಲ, ಆಯಿತಾ. ಗಂಡ ಹೆಂಡತಿ ಅಂದಮೇಲೆ ಸರಿ ಸಮಾನವಾಗಿ ಹೋಗಬೇಕು. ಹಾಗಾಗಿ ನೀನು ಏನಾರೋ ಮಾಡ್ಕೋ ಅಂದ್ಬಿಟ್ಟು ಹೆಂಡತಿ ಏನು ಮಾಡ್ತಾ ಇದ್ದಾಳೆ, ಗಂಡನಿಗೆ ತಿರುಗಿ ಉತ್ತರವನ್ನು ಕೊಟ್ಲು. ಆಗಿನ ಕಾಲದಲ್ಲಿ ಗಂಡ ಹೇಳಿದ ಮಾತೇ ವೇದವಾಕ್ಯ ಅಲ್ವಾ. ಗಂಡನಿಗೆ ತಿರುಗಿ ಉತ್ತರ ಹೇಳೋ ಅಧಿಕಾರ ಹೆಣ್ಣಿಗೆ ಇರ್ತಿರ್ಲಿಲ್ಲ. ಆದರೂ ಕೂಡ ಹೆಂಡತಿ ಇಲ್ಲಿ ಏನು ಮಾಡಿದಾಳೆ, ಗಂಡನಿಗೆ ಹೇಳಿದಾಳೆ. ಗಂಡ ಹೇಳ್ತಾನ ಆವಾಗ, ಏಳೇಳ ಊರ ಎತ್ತೆಲ್ಲ ಹೊಲಕ, ಹೊಂಟಾವ ತಿಳಿಯಿತೇನ, ಮಾರಿಯ ಗಂಟು ಹಾಕೀದಿಯಾಕ, ನಿಟ್ಟೆಲೂ ಮುರಿಯಲೇನ. ಹೆಂಡತಿ ಹೇಳಿರೋ ಮಾತದಷ್ಟೇ, ನೀವೇನಾದರೂ ಮಾಡ್ಕೊಳ್ರಿ, ನನ್ನನ್ನು ಕುಟ್ಟಾಕ ಬೀಸಾಕ ಸೇರಿಕೊಂಡು ನಿಮ್ಮ ಜೊತೆಗೆ ನನ್ನನ್ನು ಮದುವೆ ಮಾಡಿಲ್ಲ ಅಂತ ಹೇಳಿದಾಗ ಗಂಡಂಗೆ ಸಿಟ್ಟು ಬರತ್ತೆ. ಮತ್ತೆ ಗಂಡ ಹೇಳ್ತಾನೆ, ಏಳೇಳ ಊರ ಎತ್ತೆಲ್ಲ ಹೊಲಕ, ಏಳೇಳು ಆಯಿತು,
ಏನು ಮಾಡು, ಊರಿನ ಎತ್ತುಗಳೆಲ್ಲ ಕೂಡ ಹೊಲಕ್ಕೆ ಹೊರಟಿದ್ದಾವೆ. ನಿನಗೆ ಗೊತ್ತಾಗ್ತೈತಿ ತಾನೆ, ನೀನು ನೋಡ್ತಿದ್ಯಾ ತಾನೆ? ಮಾರಿಯ ಗಂಟು ಹಾಕೀದಿಯಾಕ ನಿಟ್ಟಿಲು ಮುರಿಯಲೇನ? ಯಾಕ ಸಿಟ್ಟು ಮಾಡ್ಕೊಂಡಿದ್ಯಾ? ಮಾರಿನ ಗಂಟು ಹಾಕ್ಬಿಟ್ಟಿಯಲ್ಲ, ಮಾರಿನ ಗಂಟು ಹಾಕಿದಿ ಅನ್ನಂಗೆ ಸಿಟ್ಟಿನ ಮುಖವನ್ನ ತೋರಿಸ್ತಾ ಇದೆಯಲ್ಲ ಅಂತ ಅರ್ಥ. ಸಿಟ್ಟಿನ ಮುಖ ಹಾಕ್ಬಿಟ್ಟಿದೆಯಲ್ಲ, ನಿಟ್ಟಿಲು ಮುರಿಯಲೇನ? ಗಂಡ ಕೇಳ್ತಾನೆ, ಇಷ್ಟೊಂದು ಸಿಟ್ಟು ಬಂತೇನು ನಿಂಗೆ? ನೀನು ಸೊಂಟ ಮುರಿಲೇನೋ ಅಂತ ಗಂಡ ಪ್ರಶ್ನೆ ಮಾಡ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಹೆಣ್ಣಾಗಿ ಯಾಕ ಬಂದೇನ ಯವ್ವ, ಈ ಜೀವ ಸಾಕು ಸಾಕ. ನಮ್ಮಪ್ಪ ಅವ್ವ ಕೊಟ್ಟಾರ ಇಲ್ಲಿ, ಇನ್ನೇಟು ಬದುಕಬೇಕ. ಸಹಜವಾಗಿ ಹೆಣ್ಣಿಗೆ ಬೇಸರ ಆಗೋಗತ್ತೆ. ಕೆಲವೊಂದು ಸಾರಿ ಮೊದಲೆಲ್ಲ ಎಲ್ಲ ಕೆಲಸನೂ ಹೆಣ್ಣೆ ಮಾಡ್ಕೋಬೇಕಿತ್ತು. ಆದರೆ ಈಗೇನಾಗಿದೆ, ಸರಿಸಮಾನತೆ ಎನ್ನುವ ಮನೋಭಾವನೆ ಇದೆ. ಗಂಡ ಹೆಂಡತಿ ಕಷ್ಟ ಆಗತ್ತೆ ಅಂತ ಕೂಡ ನೋಡ್ತಾನೆ. ಆದರೆ ಮೊದಲು ಏನಾಗಿತ್ತು ಅಂತ ಅಂದರೆ, ಗಂಡ ಕೆಲಸ ಮಾಡ್ತಿದ್ದ, ಆದರೂ ಹೆಣ್ಣಿಗೆ ಹೆಚ್ಚು ಕೆಲಸ ಇತ್ತು. ಇಲ್ಲಿ ಅವೆಲ್ಲ ಕೆಲಸ ಮಾಡಿ ಮುಗಿಸುವ ಸಂದರ್ಭದಲ್ಲಿ ಮತ್ತೇನಾದರೂ ಗಂಡ ಕೆಲಸ ಹೇಳಿದರೆ ಹೆಣ್ಣಿಗೆ ಸಾಕಾಗಿ ಹೋಗ್ತಿತ್ತು. ಅವಾಗ ಅವಳು ಬೇಸರವನ್ನು ಪಟ್ಕೊಳ್ತಿದ್ಲು. ಇಲ್ಲೇನಾಗಿದೆ, ಆ ಹೆಂಡತಿ ಮತ್ತೆ ತನ್ನ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದಾಳೆ. ನಾನು ಹೆಣ್ಣಾಗಿ ಯಾಕೆ ಹುಟ್ಟಿದ್ದೀನಿ, ಯಾಕೆ ಇಲ್ಲಿ ಬಂದೆ ನಾನು? ಈ ಜೀವನೇ ನನಗೆ ಬೇಡ ಆಗ್ಬಿಟ್ಟಿದೆ. ಅಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸಾಕಾಗಿ ಹೋಗಿದೆ. ನನ್ನ ಅಪ್ಪ ಅಮ್ಮ ನನಗೆ ಯಾಕಾದರೂ ಇಲ್ಲಿ ಕೊಟ್ರೇನೋ? ನಾನಿನ್ನೂ ಎಷ್ಟು ವರ್ಷ ಈ ಗಂಡನ ಜೊತೆಲಿ ಬದುಕಬೇಕೋ ಏನೋ? ಇನ್ನೇಟು ಬದುಕಬೇಕಾ? ಇನ್ನೆಷ್ಟು ವರ್ಷ ಬದುಕಬೇಕು ದೇವ್ರೆ? ಇದೇ ಕಷ್ಟದಲ್ಲಿ ನಾನು ಇನ್ನೂ ಎಷ್ಟು ವರ್ಷ ಇರಲಿ ಅಂದ್ಬಿಟ್ಟು ಹೆಂಡತಿ ಏನು ಮಾಡ್ತಾ ಇದ್ದಾಳೆ, ಗಂಡನ ಎದುರಿಗೆ ಹೇಳ್ತಾ ಇದ್ದಾಳೆ. ಹೆಣ್ಣಾಗಿ ಯಾಕ ಬಂದೇನ ಯವ್ವ? ಆ ದೇವ್ರ ಹತ್ರ ಅಂದರೆ ಗಂಡನ ಎದುರಿಗೆ ಅವಳು ಬೇಡ್ಕೊಳ್ಳುವ ರೀತಿ. ಈ ಜೀವ ಸಾಕು ಸಾಕು, ಈ ಜೀವನೇ ಸಾಕು, ಜೀವನೇ ಸಾಕಾಗಿ ಹೋಗಿದೆ ನನಗೆ. ನಮ್ಮಪ್ಪ ಅವ್ವ ಯಾಕಾದರೂ ಇವರಿಗೆ, ತನ್ನ ಗಂಡನನ್ನು ಉದ್ದೇಶಿಸ್ಕೊಂಡು ಮಾತನಾಡ್ತಾಳೆ ಅವಳು, ಯಾಕಾದರೂ ಇವ್ರಿಗೆ ಮದುವೆ ಮಾಡಿಕೊಟ್ರು. ಇನ್ನೆಷ್ಟು ದಿನ ನಾನು ಇವ್ರ ಜೊತೆಗೆ ಮತ್ತೆ ಬದುಕಬೇಕು? ನನ್ನ ಎಷ್ಟು ವರ್ಷ ಇರತ್ತೋ ಅಷ್ಟು ವರ್ಷನೂ ನನ್ನ ಗಂಡನ ಜೊತೆಗೆ ಬದುಕಬೇಕಲ್ಲ ತಾನು. ಇನ್ನೂ ಎಷ್ಟು ವರ್ಷ ತನಕ ನನ್ನ ಜೀವ ಕೊಟ್ಟಿದ್ದಾನ ಆ ದೇವರು ಅಂತ ಅವಳು ಬೇಡ್ಕೊಳ್ತಿದ್ದಾಳೆ. ಆಗ ಈ ಮಾತುಗಳನ್ನು ಕೇಳಿದಂತಹ ಗಂಡ ಹೇಳ್ತಾನೆ, ನಿಮ್ಮಪ್ಪ ಸತ್ತು ಪಾರಾದ ಇದ್ರ ಅವನೆದೆಯ ಸೀಳುತ್ತಿದ್ಯಾ? ನಿಮ್ಮವ್ವ ಅಂದ್ರ ನಮ್ಮಕ್ಕ ಅಂತ ಬಿಟ್ಟೀನಿ ಹುಗಿಯುತ್ತಿದ್ಯಾ? ಅವನು ಹೇಳ್ತಾನೆ, ನಿಮ್ಮಪ್ಪ ಈಗ ಸತ್ತೋಗ್ಬಿಟ್ಟಿದ್ದಾರೆ. ಒಂದು ವೇಳೆ ಇದ್ದಿದ್ದರೆ ನಾನೇ ಹೇಳ್ತಿದ್ದೆ, ನಿನ್ನ ಮಗಳಿಗೆ ಎಂಥ ಬುದ್ಧಿ ಕಲಿಸಿದೀಯಪ್ಪ, ನನ್ನ ಮಾತನ್ನು ಒಂದೂ ಕೇಳೋದಿಲ್ಲ, ಬರೀ ಬಾಯಿಗೆ ಬಾಯಿ ಕೊಡ್ತಾಳೆ ಅಂತ ನಾನೇ ಹೇಳ್ತಿದ್ದೆ. ಆದರೆ ಏನು ಮಾಡೋದು? ನಿಮ್ಮಪ್ಪ ಸತ್ತು ಪಾರಾದ, ನಿಮ್ಮಪ್ಪ ಸತ್ತೋಗ್ಬಿಟ್ಟ. ಆದ್ದರಿಂದ ನನಗೀಗೇನು ಹೇಳೋಕ್ಕೂ ಆಗಲ್ಲ. ಆದರೆ ನಿಮ್ಮವ್ವ ಅಂದ್ರೆ ನಮ್ಮಕ್ಕ ಅಂತ ಬಿಟ್ಟು ನೀ ಹುಗಿಯುತ್ತಿದ್ಯಾ? ನಿಮ್ಮವ್ವ ಬೇರೆ ಯಾರೂ ಅಲ್ಲ, ನನ್ನ ಅಕ್ಕ. ನನ್ನ ಅಕ್ಕ ಆಗಿದ್ರಿಂದ ನಾನು ಏನು ಮಾಡಬೇಕು? ಏನೂ ಇಲ್ಲ, ನಿನ್ನನ್ನು ಸಹಿಸಿಕೊಂಡು ನಾನು ಜೀವನವನ್ನು ಮಾಡಬೇಕು ಅಂತ ಗಂಡ ಹೇಳ್ತಾ ಇದ್ದಾನೆ. ಇತ್ತ ಅಪ್ಪ ಅಮ್ಮನ ಮಾತನ್ನು ಎತ್ತಿದಂತಹ ಗಂಡನಿಗೆ ಪುನಃ ಹೆಂಡತಿ ಹೇಳ್ತಾಳೆ, ನಮ್ಮಪ್ಪ ಅವ್ವ ಮಾಡ್ಯಾರ ಏನ ಸುಮುಕ ಬಯ್ಯ ಬ್ಯಾಡ, ಉಟ್ಟರಿವಿ ಮ್ಯಾಗ ಬದುಕಿದ್ದ ನಿನ್ನ ಸಲುಹಿದ್ದು ಮರಿಯ ಬ್ಯಾಡ ಅಂತ ಆ ಹೆಂಡತಿ ಹೇಳ್ತಾಳೆ. ಸಹಜ, ಇಲ್ಲಿ ಕೇವಲ ಹೆಣ್ಣಿಗೆ ಮಾತ್ರ ಈ ಆಕ್ರೋಶ ಬರೋದಿಲ್ಲ. ಮದುವೆಯಾದಂತಹ ಎಲ್ಲ ಹೆಣ್ಣಿಗೆ ಅಂದೂ ಸಿಟ್ಟು ಬರ್ತಿತ್ತು. ತಂದೆ ತಾಯಿಯನ್ನು ಬೈದಿದ್ರೆ ಇಂದಿಗೂ ಕೂಡ ಸಿಟ್ಟು ಬರುತ್ತೆ. ಯಾಕೆ ಅಂತಂದರೆ ಹೆತ್ತ ತಂದೆ ತಾಯಿ ಎಲ್ಲ ಸಂಸ್ಕಾರಗಳನ್ನು ಹೆಣ್ಣಿಗೆ ಕಲಿಸಿರ್ತಾರೆ. ಅದೇ ರೀತಿಯಾಗಿ ಈ ಕಾವ್ಯ ಭಾಗದಲ್ಲಿಯೂ ಕೂಡ ಗಂಡ ತನ್ನ ಅತ್ತೆ ಮಾವನಿಗೆ ಬೈದಂತಹ ಸಂದರ್ಭ, ಅಂದರೆ ಹೆಂಡತಿಯ ಅಮ್ಮ ಅಪ್ಪನಿಗೆ ಬೈದಂತಹ ಸಂದರ್ಭದಲ್ಲಿ ಹೆಂಡತಿ ಸಿಟ್ಟಾಗ್ತಾಳೆ. ಆಗ ಅವಳು ಹೇಳ್ತಾಳೆ, ನಮ್ಮಪ್ಪ ಅವ್ವ ಮಾಡ್ಯಾರ ಏನ? ನಮ್ಮ ಅಪ್ಪ ಅಮ್ಮ ನಿಮಗೇನು ಮಾಡಿದ್ದಾರೆ? ನಮ್ಮ ಅಪ್ಪ ಅಮ್ಮನನ್ನು ಯಾಕೆ ಬೈತೀರಾ ನೀವು? ಸುಮ್ಮನೆ ಬಯ್ಯ ಬ್ಯಾಡ್ರಿ.
ಅಂದರೆ ಸುಮ್ಮನೆ ನಮ್ಮ ಅಪ್ಪ ಅಮ್ಮನನ್ನು ಈ ಒಂದು ಜಗಳಕ್ಕೆ ತರಬೇಡ್ರಿ ನೀವು. ಜಗಳ ಆಡ್ತಿರೋದು ನಾನು ನೀವು, ನಮ್ಮಪ್ಪ ಅಮ್ಮನನ್ನು ಯಾಕೆ ತರ್ತೀರಾ ನೀವು? ಉಟ್ಟರವಿ ಮ್ಯಾಗ ಬದುಕಿದ್ದ ನಿನ್ನ ಸಲುಹಿದ್ದು ಮರೆಯಬೇಡ. ನಿನ್ನನ್ನು ನಮ್ಮ ಅಪ್ಪ ಅಮ್ಮನೇ ಸಾಕಿದ್ದಾರೆ, ನಿಮ್ಮನ್ನು ನಮ್ಮ ಅಪ್ಪ ಅಮ್ಮನೇ ಸಾಕಿದ್ದಾರೆ. ಹಾಗಾಗಿ ನೀವು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಬೇಡ್ರಿ. ನಮ್ಮ ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪ ಗೌರವ ಇರಲಿ ನಿಮಗೆ ಅಂತ ಹೆಂಡತಿ ಗಂಡನಿಗೆ ಹೇಳ್ತಾ ಇದ್ದಾಳೆ. ಈ ಎಲ್ಲ ಮಾತುಗಳನ್ನು ಕೇಳಿದಂತಹ ಗಂಡ ಮತ್ತೆ ಹೇಳ್ತಾನವನು, ಎಲ್ಲಿದ್ದಿ ಏನೋ ಚೀಮಾರಿ ನಿನ್ನ ಕಟ್ಯಾರ ಗುದ್ದಿ ಹಾಂಗ, ಸೋಸಿ ಅಂತ ಕೈ ತಡೆದಿದ್ದೀನಿ ಜ್ವಾಕಿ, ಹಿಂಗಾದ್ರ ಮುಂದ ಹೆಂಗ ಸೊಸಿ ಅಂತ ಆಯ್ತಾ. ಎಲ್ಲಿದ್ದಿ ಏನೋ ಚೀಮಾರಿ ನಿನ್ನ ಕಟ್ಯಾರ ಗುದ್ದಿ ಹಾಂಗ. ಇಲ್ಲಿ ಗಂಡ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ಮಾತಾಡ್ತಾ ಇದೀಯಾ ನೀನು ಎಲ್ಲಿದ್ಯೋ ಏನೋ. ನನ್ನ ಅಕ್ಕ ಮತ್ತು ಭಾವ ಏನು ಮಾಡಿಬಿಟ್ರು, ನಿನ್ನನ್ನು ತಗೊಂಬಂದು ನನಗೆ ಕಟ್ಬಿಟ್ರು. ಇಲ್ಲಿ ಗುದ್ದಿ ಹಾಂಗ ಅಂತ ಅಂದರೆ ಒಂದೊಂದು ದನಕ್ಕೆ ಕುತ್ತಿಗೆಗೆ ಕೋಲ್ ಕಟ್ಟಿರ್ತಾರೆ, ನೀವು ನೋಡಿರ್ಬೋದು. ಯಾಕಂದರೆ ಅದು ಓಡಬೇಕಾದ್ರೆ ಕಾಲ್ಗಿಲಿಗೆ ತಾಗಲಿ, ತುಂಬ ಫಾಸ್ಟ್ ಓಡೋದು ಬೇಡ ಅಂತ, ಅಥವಾ ಯಾರ ಮನೆಗೂ ಹೋಗಬಾರ್ದು ಅಂತನೋ ಹೀಗೆ ಕಟ್ಟಿರ್ತಾರೆ. ಯಾಕಂದರೆ ಅದಕ್ಕೆ ಎಲ್ಲೂ ಓಡೋಕ್ಕಾಗೋದಿಲ್ಲ, ಬೇಗ ಹೋಗೋಕ್ಕಾಗೋದಿಲ್ಲ. ಆ ಒಂದು ಉದ್ದೇಶದಿಂದ ಇಲ್ಲಿ ಗಂಡ ಏನು ಮಾಡ್ತಿದ್ದಾನೆ ಅಂದರೆ ಹೆಂಡತಿಗೆ ಹೇಳ್ತಿದ್ದಾನೆ, ಎಲ್ಲಿದ್ಯೇನೋ ಚೀಮಾರಿ ನಿನ್ನ, ನೀನು ಎಲ್ಲಿದ್ಯೋ ಏನೋ, ಆದರೆ ನಿನ್ನಂಥವಳನ್ನು ಏನು ಮಾಡಿಬಿಟ್ಟಿದ್ದಾನೆ, ನನ್ನ ಕುತ್ತಿಗೆಗೆ ಗಂಟು ಹಾಕ್ಬಿಟ್ಟಿದ್ದಾರೆ. ಅಂದರೆ ಹೆಂಡತಿಯನ್ನು ನೀನು ನೋಡ್ಕೊಂಡು ಹೋಗ್ಬೇಕಪ್ಪ, ನೀನು ಬೇರೆ ಕಡೆ ಎಲ್ಲೂ ಹೋಗುವಂಗಿಲ್ಲ, ಇವಳು ನಿನ್ನ ಹೆಂಡತಿ, ನೀನು ಇವಳನ್ನು ಕಾಪಾಡಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ನನಗೆ ಗಂಟು ಹಾಕ್ಬಿಟ್ಟಿದ್ದಾರೆ. ಸೊಸಿ ಅಂತ ಕೈಯ ತಡದೀನಿ ಜ್ವಾಕಿ, ಹಿಂಗಾದ್ರೆ ಮುಂದೆ ಹೆಂಗೆ? ಆದರೆ ಏನು ಮಾಡೋಕ್ಕೂ ನೀನು ಒಂದು ಕಡೆ ನನಗೆ ಸೊಸೆ ಇದ್ದೆ, ಒಂದು ಕಡೆ ನೀನು ನನಗೆ ಹೆಂಡತಿ, ಆಯಿತಾ. ಏನೂ ಮಾಡೋಕ್ಕೆ ಬರೋಲ್ಲ, ನಿನಗೆ ಹೊಡಿಬೇಕು ಅನ್ನೋ ಸಿಟ್ಟು ಬರ್ತಿದೆ. ಆದರೆ ಎಂತ ಮಾಡಲಿ, ಈಗೇನೋ ನಾನು ಹೊಡೆದಿಲ್ಲ, ಆದರೆ ನೀನು ಇದೇ ರೀತಿ ಸಿಟ್ಟು ಸಿಡುವು ಜಗಳ ಮಾಡ್ತಾ ಇದ್ದಿ, ನಾನು ಹೇಳಿದ ಕೆಲಸ ಮಾಡದೇ ಇದ್ದರೆ ಏನಾಗತ್ತೆ, ಮುಂದೆ ಹೇಳಕ್ಕೆ ಬರೋದಿಲ್ಲ, ನಾನು ನಿನಗೆ ಹೊಡೆದ್ನೇ ಅಂತ ಗಂಡ ಏನು ಮಾಡ್ತಾನೆ, ಹೆಂಡತಿಗೆ ಹೇಳ್ತಾನೆ. ಮುಂದೇನ ಹೋಗ್ತೀನಿ ಇಂದ ನಾ ಬೆಳೆದ ತವರಿಗೀಗ, ಹೋಗಿ ಬಡದು ಬುದ್ಧಿ ಮಬ್ಬಾದ ಮ್ಯಾಲ ಬರತೀನಿ ಇಲ್ಲುಗಾಗ. ಹೆಂಡತಿ ಹೇಳ್ತಾಳಾಗ, ನೀನೇನು ನನಗೆ ಹೊಡೆಯೋದು, ನೀವೇನು ನನಗೆ ಹೊಡಿತೀರಿ, ನೀವೇನು ನನಗೆ ಬುದ್ಧಿ ಕಲಿಸ್ತೀರಿ, ಮುಂದೆ ಏನೋ ಅಂತ ನೀವು ಮಾತಾಡ್ತಿದ್ದೀರಲ್ಲ, ಮುಂದೆ ತನಕ ಯಾಕೆ ಕಾಯಬೇಕು, ಮುಂದೆ ಏನು ಮಾಡ್ತಿರೋ ಗೊತ್ತಿಲ್ಲ, ಆದರೆ ಈಗ ಹೇಳ್ತೀನಿ ಕೇಳ್ರಿ, ಈಗಲೇ ನಾನೇನು ಮಾಡ್ತೀನಿ, ನಾನು ಬೆಳೆದಂತಹ ತವರಿಗೆ ಅಂದರೆ ತಾಯಿಯ ಮನೆಗೆ ನಾನು ಹೋಗ್ತೀನಿ, ಆಯಿತಾ. ನೀವು ಮುಂದೆ ನೋಡ್ರಿ, ನಾನು ಈಗೇನು ಮಾಡ್ತಿದ್ದೀನಿ, ನಾನು ನನ್ನ ತವರು ಮನೆಗೆ ಹೋಗ್ತಿದ್ದೀನಿ, ಹೋಗಿ ಅಲ್ಲಿರ್ತೀನಿ ನಾನು. ಬಡದ ಬುದ್ಧಿ ಮಬ್ಬಾದ ಮ್ಯಾಲ ನಿಮಗೆ ಬುದ್ಧಿ ಬಂದು ಎಲ್ಲ ತಿಳ್ಕೊಂಡ ಮ್ಯಾಲ ನಾನೇನು ಮಾಡ್ತೀನಿ, ಪುನಃ ಬರುತ್ತೀನಿ ಇಲ್ಲುಗಾಗ, ನಾನು ಪುನಃ ಇಲ್ಲಿಗೆ ಬರ್ತೀನಿ ಅಂದ್ಬಿಟ್ಟು ಹೆಂಡತಿ ಗಂಡನಿಗೆ ಹೇಳ್ತಾಳೆ, ನಾನೀಗ ಮನೆಗೆ ಹೋಗ್ತೀನಿ, ನನ್ನ ತವರು ಮನೆಗೆ ಹೋಗ್ತೀನಿ, ನೀವು ಮಾಡಿದ ತಪ್ಪು ಅಂತ ಅರಿವಾದ ಮೇಲೆ, ನಿಮಗೆ ಮತ್ತೆ ಬುದ್ಧಿ ಬಂದ ಮೇಲೆ ನಾನೇನು ಮಾಡ್ತೀನಿ, ಪುನಃ ವಾಪಸ್ಸು ಮತ್ತೆ ಇಲ್ಲಿಗೇ ಬರ್ತೀನಿ ಅಂತ ಹೆಂಡತಿ ಹೇಳ್ತಾಳೆ. ಹೆಂಡತಿಯ ಮಾತನ್ನು ಕೇಳಿದ ಗಂಡ ಪುನಃ ಮಾತಾಡ್ತಾನೆ, ಎಂತ ಚಂಡಿ ನೀ ಗಂಟು ಬಿದ್ದಿ ಹೇಳಿದ್ದು ಕೇಳಲೊಲ್ಲಿ, ಶಾರ ಬಿಟ್ಟು ಹಳ್ಳ್ಯಾಗ ಬಂದಿ ಆಯ್ತೇನ ಹೇಳಲೊಲ್ಲಿ. ಯಾಕಂದರೆ ಇಲ್ಲಿ ಈ ಗಂಡ ಹಳ್ಳಿಯಲ್ಲಿರುವಂಥವನು, ಈ ಹೆಂಡತಿ ನಗರದಲ್ಲಿರುವಂಥವಳು. ನಗರದ ವಾಸಕ್ಕೂ ಅಂದರೆ ನಗರದ ವ್ಯವಸ್ಥೆಗೂ ಹಳ್ಳಿಯ ವ್ಯವಸ್ಥೆಗೂ ಅಜಗಜಾಂತರ ವ್ಯತ್ಯಾಸ ಇದೆ.
ಆದರೆ ಹಿಂದೇನಾಗಿದೆ, ಪೇಟೆಯ ಥರನೇ ಹಳ್ಳಿಯಲ್ಲಿದೆ. ಆದರೆ ಹಿಂದಿನ ಕಾಲದಲ್ಲಿ ಹಿಂಗಿರಲಿಲ್ಲ. ಪೇಟೆಯ ವ್ಯವಸ್ಥೆ ಬೇರೆ ಇತ್ತು, ಹಳ್ಳಿಯ ವ್ಯವಸ್ಥೆ ಬೇರೆ ಇತ್ತು. ಇಲ್ಲದಕ್ಕೆ ಗಂಡ ಹೇಳ್ತಿದ್ದಾನೆ, ಎಂಥ ಚಂಡಿ ನೀ ಯಾಕಷ್ಟೊಂದು ಹಠ ಮಾಡ್ತಿ, ಇಷ್ಟು ಚಂಡ್ ಹಿಡ್ದಿ ಅಂತಾರಲ್ಲ, ಅಂದರೆ ಎಷ್ಟು ಹಠ ಮಾಡ್ತಿ ನೀನು ಅಂತ ಅರ್ಥ. ಇಲ್ಲಿ ನೀ ಯಾಕಷ್ಟು ಹಠ ಮಾಡ್ತಿ, ಇಷ್ಟು ಹಠದವಳು ಯಾಕೆ ನೀನು ನನಗೆ ಗಂಟು ಬಿದ್ದಿ, ಯಾಕೆ ನನ್ನ ಮಾತನ್ನ ನೀವೊಂದು ಚೂರು ಕೇಳ್ತಿಲ್ಲ ಅಂತ ಗಂಡ ಏನು ಮಾಡ್ತಾ ಇದ್ದಾನೆ, ಹೆಂಡತಿಗೆ ಹೇಳ್ತಾ ಇದ್ದಾನೆ. ಶಾರ ಬಿಟ್ಟು ಹಳ್ಳಿಯಾಗ ಬಂದಿ, ನಗರ, ಶಾರ ನಗರ, ನಗರವನ್ನು ಬಿಟ್ಬಿಟ್ಟು ನೀನೇನು ಮಾಡಿದ್ಯಾ, ಹಳ್ಳಿಗೆ ಬಂದಿದೀಯ. ಹಳ್ಳಿಯ ವ್ಯವಸ್ಥೆಗಳು ಹೇಗೆ ಅನ್ನೋದು ಗೊತ್ತಿದೆ. ನಗರದಲ್ಲಿ ಅಲ್ಲಿ ನೀರಂದರೆ ನೀರು, ಬಟ್ಟೆ ಪಾತ್ರೆ ಎಲ್ಲಂದ್ರಲ್ಲಿ ತೊಳಿಲಿಕ್ಕೆ ಆಗ್ತಿತ್ತು. ಬಟ್ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಒಂದು ಕಡೆ ಪಾತ್ರೆ ತೊಳೆಯೋಕೆ ಹೋಗಬೇಕು, ಇನ್ನೊಂದು ಕಡೆ ನೀರು ತರೋಕೆ ಹೋಗಬೇಕು, ಮತ್ತು ಒಂದು ಕಡೆ ಬಟ್ಟೆ ತೊಳೆಯೋಕೆ ಹೋಗಬೇಕು, ಒಂದೊಂದು ಕಡೆ ಅವರು ಸ್ಥಳವನ್ನು ಮಾಡಿರ್ತಾರೆ. ಹಾಗಾಗಿ ಗಂಡ ಏನು ಮಾಡ್ತಿದ್ದಾನೆ, ಹೆಂಡತಿಗೆ ಹೇಳ್ತಾ ಇದ್ದಾನೆ, ನೀ ಯಾಕಿಷ್ಟು ಹಠ ಮಾಡ್ತಿದ್ಯಾ, ನೀ ಯಾಕೆ ನಾ ಹೇಳಿದ್ದು ಕೇಳ್ತಾ ಇಲ್ಲ, ನಗರ ಬಿಟ್ಟು ಹಳ್ಳಿಯಾಗಿ ಬಂದು, ನಗರ ಪಟ್ಟಣ ಬಿಟ್ಟಿದ್ದೀ ನೀನು, ಹಳ್ಳಿಯಲ್ಲಿದೆಯಾ ನೀನು, ಇಷ್ಟಾದರೂ ಕೂಡ ನಿನಗೆ ಯಾಕೆ ಬುದ್ಧಿ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಗಂಡ ಕೇಳ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಯಾಕಂದರೆ ಅವಳು ತುಂಬ ಶ್ರೀಮಂತಿಕೆಯಲ್ಲಿ ಬೆಳೆದಿರ್ಬೋದು, ಅಥವಾ ಒಂದು ವ್ಯವಸ್ಥಿತವಾದಂತಹ ಅಚ್ಚುಕಟ್ಟು ಸಂಸಾರದಲ್ಲಿ ಬೆಳೆದಂತಹ ಹುಡುಗಿ. ಒಂದೇ ಸರಿ ಹಳ್ಳಿಗೆ ಬಂದಾಗ ಹಿಂಗಾಗಿರಬಾರ್ದು ಅವಳ ಸ್ಥಿತಿ ಅಲ್ವಾ. ಅವಳಿಗೆ ಕೊಟ್ಟಿಗೆ ಮನೆಗೆ ಹೋಗಿ ಅಭ್ಯಾಸ ಇರೋದಿಲ್ಲ, ಗಂಡ ಕೊಟ್ಟಿಗೆ ಮನೆಗೆ ಹೋಗು ಅಂದಾಗ ಸಿಟ್ಟು ಬರತ್ತೆ, ಕುಟ್ಟೋದು ಬೀಸೋದು ಆಗ್ತಿರೋದಿಲ್ಲ. ಸೊ ಅದನ್ನು ಮಾಡು ಅಂದಾಗಲೂ ಕೂಡ ಅವಳಿಗೆ ಏನಾಗತ್ತೆ, ಬೇಸರ ಆಗತ್ತೆ. ಆ ಸಂದರ್ಭ ಅವೆಲ್ಲವೂ ನೆನಪಾಗತ್ತೆ ಅವಳಿಗೆ. ಗಂಡ ಕೂಡ ಹೇಳ್ತಾ ಇದ್ದಾನೆ. ಆಗ ಹೆಂಡತಿ ಹೇಳ್ತಾಳೆ, ಮದುವೆಯ ಸೀರೆ ಹರಿದೋಗಿ ಮತ್ತ ಹೊಲೆದದ್ದು ಪಿಸಿದು ಹೋಯ್ತು, ನಿನ್ನ ಕೈಯ ಹಿಡಿದು ಮೂಗುತಿಗೆ ಹೊರತು ನನ್ನ ಜೀವ ಕಾಣದಾಯ್ತು. ಹೆಂಡತಿ ಹೇಳ್ತಾಳೆ, ಮದುವೆಗೆ ಎಂಥ ಸೀರೆ ಕೊಡಿಸಿದ್ರಿ ನೀವು, ಆ ಸೀರೆ ಹರಿದು ಹೋಯ್ತು, ಆ ಸೀರೆ ಹರಿದು ಹೋದ್ಮೇಲೆ ಮತ್ತೆ ನಾನು ಅದನ್ನು ಹೊಲ್ಕೊಂಡೆ, ಅದು ಕೂಡ ಪಿಸ್ತು ಹೋಯ್ತು. ನಿಮ್ಮ ಕೈಯಲ್ಲಿ ಮೂಗುತಿಯ ಹೊರತು ನನ್ನ ಜೀವ ಕಾಣದಾಯಿತು. ಅಂದರೆ ಮೂಗುತಿ ಒಂದನ್ನು ಬಿಟ್ಟು ಬೇರೆ ಯಾವುದೇ ವಸ್ತ್ರ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಇವ್ಯಾವುದನ್ನು ನೀವು ತಂದುಕೊಟ್ಟಿದ್ದು ಅಂತ ನಾನು ನೋಡಲೇ ಇಲ್ಲ. ಇವೆಲ್ಲವೂ ಕೂಡ ನನ್ನ ಜೀವನದಲ್ಲಿ ಕಾಣೋದೇ ಇಲ್ಲವೇನೋ ಅಂತ ನನಗನ್ನಿಸ್ತಿದೆ ಅಂತ ಹೆಂಡತಿ ಬೇಜಾರು ಮಾಡ್ಕೊಳ್ತಾಳೆ. ಆಗ ಗಂಡ ಹೇಳ್ತಾನೆ, ನೈಲಾನ ಸೀರೆ ಬಂದೈತಿ ಅಂತ ಒಂದೆಮ್ಮಿ ಮಾರಿ ತರಲೇ, ಧಾರವಾಡದಾಗ ಹುಡಿಬಾಳ ಅಂತ ಪೌಡರಕ್ಕ ಹೇಳಿ ಬರಲೇ ಹೇಳ್ತಾನೆ. ಇದನ್ನು ಹೇಳಿದಾಗ ಗಂಡ ಕೇಳ್ತಾನೆ, ನಿಜ ನೀನು ಹೇಳಿದ್ದು, ಆದರೆ ನೀನೇ ವಿಚಾರ ಮಾಡು ಒಂಚೂರು. ನೈಲಾನ್ ಸೀರೆ ಬಂದೈತೆ ಹೌದು, ಅದು ತರಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಒಂದು ವೇಳೆ ನಿನಗೆ ಆಸೆ ಆಗತ್ತೆ ಅಂದ್ಬಿಟ್ಟು ನಾನು ನಮ್ಮನೇಲಿರೋ ಎಮ್ಮೆಯನ್ನು ಮಾರೇನಾದರೂ ತರ್ಲಿಕ್ಕೆ ಬರತ್ತಾ, ನೀನೇ ವಿಚಾರ ಮಾಡು ನೋಡೋಣ ಅಂತ ಹೆಂಡತಿಯನ್ನು ರಮಿಸುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ ಗಂಡ. ಧಾರವಾಡದಾಗ ಹುಡಿಬಾಳ ಅಂತ ಪೌಡರ್ಕ ಹೇಳಿ ಬರಲೇ. ಅವನು ಹೇಳ್ತಾನೆ, ತಮಾಷೆ ಮಾಡ್ತಿದ್ದಾನೆ, ನಿಂಗೆ ಪೌಡ್ರ್ ಏನಾದ್ರು ಬೇಕಾ, ನಾನು ಹೋಗಿ ಹೇಳಿ ಬರಲಾ, ತೊಗೊಂಡು ಬರಲಾ ಅಂತ ಗಂಡ ಏನು ಮಾಡ್ತಾ ಇದ್ದಾನೆ, ಹೆಂಡತಿಯನ್ನು ತಮಾಷೆಯಾಗಿ ಕೇಳ್ತಾ ಇದ್ದಾನೆ. ತೊಗೊಂಡು ಬರಲಾ ನಾನು ಅಂತ ಅಂದ್ಬಿಟ್ಟು, ಆಯಿತಾ. ವ್ಯಂಗ್ಯದ ರೀತಿಯಲ್ಲಿ ಅವನೇನು ಮಾಡ್ತಾನೆ, ಹೆಂಡತಿಗೆ ಸಮಾಧಾನವನ್ನು ಮಾಡುವ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಹೆಂಡತಿ ಹೇಳ್ತಾಳಾಗ, ಪುಂಡಿಯ ಪಲ್ಯಗೊಂದಿಷ್ಟು ನುಚ್ಚು ಐತೇನ ನೋಡ ಒಳಗ. ನೀವಿಷ್ಟೆಲ್ಲ ನನ್ನ ಹತ್ರ ಮಾತಾಡ್ತಿದ್ದೀರಲ್ಲ, ಇಷ್ಟೆಲ್ಲ ನನಗೆ ಬೈತೀರಲ್ಲ, ನೀವೊಂಚೂರಾದರೂ ಒಳಗೆ ನೋಡ್ರಿ ನೋಡೋಣ. ಪುಂಡಿ ಪಲ್ಯದ ಜೊತೆಗೆ, ಪುಂಡಿಯ ಪಲ್ಯ ಅಂತ ಹೇಳ್ತಾರೆ, ಸೊಪ್ಪು ಏನಾಗಿರುತ್ತೆ, ಸ್ವಲ್ಪ ಹುಳಿ ಹುಳಿ ಬರುತ್ತೆ ಆಯಿತಾ, ಅದಕ್ಕೇನು ನುಚ್ಚು ಹಾಕಿದರೆ ಚೆನ್ನಾಗಾಗತ್ತೆ ಅಂತ ಅಲ್ಲಿ ಹೇಳ್ತಾರೆ. ಸೊ ಈ ಕಡೆಗಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕದ ಕಡೆ ಪುಂಡಿ ಪಲ್ಯ ಮಾಡೋದು ಜಾಸ್ತಿ ಆಯಿತಾ. ಅದು ತುಂಬ ರುಚಿ ಆಗುತ್ತಂತೆ, ಗೊತ್ತಿಲ್ಲ ನನಗೂ, ಅದು ಸ್ವಲ್ಪ ಹುಳಿ ಇರುತ್ತೆ ಅನ್ನೋದನ್ನು ಕೇಳಿದ್ದೀನಿ ನಾನು. ಆದರೆ ನೀವೇ ನೋಡ್ರಿ ಒಳಗೆ ಹೋಗಿ,
ಪುಂಡಿ ಪಲ್ಯಕ್ಕೆ ಒಂದಿಷ್ಟು ನುಚ್ಚು ಬೇಕು. ಆ ನುಚ್ಚು ಏನಾರ ಒಳಗೈತಾ ನೋಡ್ರಿ, ಅಥವಾ ಊಟಕ್ಕೆ ಏನಾರ ನುಚ್ಚಬೇಕು, ಅದು ಒಳಗಿದೆಯಾ ನೋಡ್ರಿ ಅಂತ ಹೆಂಡತಿ ಕೇಳ್ತಿದ್ದಾಳೆ. ಒಣ ಟೇಬರು ಯಾಕ ತಲಿಗಿಲ್ಲ, ನಾನದೇ ಮನೆಗೆ ಸೊಣಗ. ಒಣ ಮಾತೆ ಆಯ್ತು, ಬರೀ ಮಾತೆ ಆಡ್ತಿದ್ದೀರಿ ಹೊರತು ಬೇರೆ ಏನನ್ನೂ ನೀವು ವಿಚಾರ ಮಾಡ್ತಿಲ್ಲ. ಈಗ ನಾನೇನಾಗಿದ್ದೀನಿ ಈ ಮನೆಗೆ ಅಂದರೆ, ಸೊಣಗ ಅಂತ ಅಂದರೆ ನಾಯಿ, ನಾನು ಮನೆ ಕಾಯುವ ನಾಯಿ ಥರ ಆಗ್ಬಿಟ್ಟಿದ್ದೀನಿ ಅಂತ ಹೆಂಡತಿ ತುಂಬ ಬೇಸರದಲ್ಲಿ ಏನು ಮಾಡ್ತಾಳೆ, ಗಂಡನಿಗೆ ಹೇಳ್ತಾಳೆ. ಆಗ ಗಂಡ ಹೇಳ್ತಾನೆ, ಪ್ಯಾಟೀಯ ನೀರಿಗಿಳಿ ಬ್ಯಾಡನಿಲ್ಲ, ಸ್ವಾಟೀಯ ತಿರುವು ಬ್ಯಾಡ, ಒಂದೊಂದ ಹಲ್ಲು ಉದರ್ಯಾವು ನೋಡ, ನನಗ್ವಾದ ಮಾಡಬ್ಯಾಡ. ಗಂಡಂಗೆ ಸಿಟ್ಟು ಬಂದ್ಬಿಡತ್ತ ಅವಾಗ. ಅವಳು ಹೇಳ್ತಾಳಲ್ಲ, ಒಣ ಮಾತೆ ಆಯಿತು ನಿಂದು ಅಂದಾಗ ಗಂಡಂಗೆ ಸಿಟ್ಟು ಬರುತ್ತೆ. ಆಗ ಗಂಡ ಹೇಳ್ತಾನೆ, ಪ್ಯಾಟೀಯ ನೀರಿಗಿಳಿ ಬ್ಯಾಡನಿಲ್ಲ, ನೀನು ಪ್ಯಾಟಿಯವರ ಥರ ಮಾಡಬೇಡ, ನಮ್ಮ ಮನೇಲಿ ಏನಿದೆಯೋ ಅಷ್ಟರಲ್ಲೇ ನೀನು ಹೋಗಬೇಕು, ನೀನು ಅದನ್ನೇ ಮಾಡಬೇಕು, ನಮ್ಮ ಮನೆಗೆ ಹೊಂದ್ಕೊಂಡು ಹೋಗಬೇಕು ನೀನು ಅಂತ ಗಂಡ ಹೇಳ್ತಾನೆ. ಪೇಟೆಯ ಮಂದಿಯ ಅನುಕರಣೆ ಮಾಡಬೇಡ, ಪ್ಯಾಟೀಯ ನೀರಿಗಿಳಿ ಬ್ಯಾಡನಿಲ್ಲ, ಪ್ಯಾಟೀಯ ಜನಗಳ ಅನುಕರಣೆ ಮಾಡಬೇಡ, ಸ್ವಾಟೀಯ ತಿರುವು ಬೇಡ, ನೀನು ಮೂತಿ ತಿರುಗಬೇಡ, ಮೂತಿ ತಿರುಗಿಸ್ಬೇಡ. ಸಹಜವಾಗಿ ಸಿಟ್ಟು ಬಂದಂತಹ ಸಂದರ್ಭದಲ್ಲಿ ತುಂಬ ಹೇಳ್ತಾ ಇದ್ರೆ ಹೆಂಗಸರು ಏನಾಗತ್ತೆ, ಸಿಟ್ಟು ಬಂದ್ಬಿಡತ್ತೆ, ಮೂತಿ ತಿರುವುದು ಸಹಜ, ನೋಡಿರ್ಬೋದು ನೀವು, ಆಯ್ತಾ. ಅದಕ್ಕೆ ಗಂಡ ಹೇಳ್ತಾನೆ, ಒಂದೊಂದ ಹಲ್ಲು ಮುರಿದಾವ ನೋಡ ಒಂದೊಂದ ಹಲ್ಲು ಉದ್ರ್ಯಾವ ನೋಡ, ನನಗ್ವಾದ ಮಾಡಬೇಡ. ನೋಡು, ನೀನು ಪೇಟೆಯ ಮಂದಿಯ ಅನುಕರಣೆ ಮಾಡಿದ್ರೆ ನಿನಗೆ ಉಳಿಗಾಲ ಇಲ್ಲ ಅಂದಾಗ ಅವಳು ಮೂತಿ ತಿರುಗ್ತಾಳ. ಆ ಮೂತಿಯನ್ನು ಗಮನಿಸ್ತಾನೆ ಗಂಡ. ಆಗ ಅವನು ಹೇಳ್ತಾನೆ, ಇದೆಲ್ಲ ಹೇಳಿದ್ದೀನಿ, ಮತ್ತೆ ನನ್ನ ಎದುರಿಗೆ ನೀನು ಸಿಟ್ಟು ಮಾಡಬೇಡ, ಮೂತಿ ತಿರುಗಿಸ್ಬೇಡ, ಏನಾರ ಮತ್ತೆ ನೀನು ಹೀಗೆ ಮಾಡಿದರೆ ನಿನ್ನ ಹಲ್ಲನ್ನು ಏನು ಮಾಡಿಬಿಡ್ತೀನಿ, ನಾನು ಉದುರಿಸ್ತೀನಿ ಅಂತ ಗಂಡ ಹೇಳ್ತಾನೆ. ಆಗ ಮತ್ತೆ ಹೆಂಡತಿ ಹೇಳ್ತಾಳೆ, ಮನಿ ತುಂಬ ಎಲ್ಲ ಮಣ್ಣಿನ ಗಡಗಿ, ಒಂದಾದ್ರೂ ಗಟ್ಟಿ ಇಲ್ಲ, ನನ್ನ ತವರು ಮನೆಯ ಕೊಡ ನೆಗ್ಗಿದ್ದನ್ನ ಮಾಡಿಸೋದು ಆಗಲಿಲ್ಲ. ನೀವು ಈ ಮನೇಲಿರೋದು, ಯಾವ ಮನೇಲಿರೋದು, ಗಂಡನ ಮನೆಗೆ ಬಂದಿದ್ದಾಳೆ, ಗಂಡನಿಗೆ ಮದುವೆ ಮಾಡಿ ಕೊಟ್ಟಾಗಿದೆ, ಗಂಡನ ಮನೆಯಲ್ಲಿ ಏನಿದೆ ಎಲ್ಲವೂ ಮಣ್ಣಿನ ಮಡಿಕೆ ಇರೋವು. ಆ ಮಣ್ಣಿನ ಮಡಿಕೆಯನ್ನು ಹೇಗಿಡಬೇಕು, ನಿಧಾನಕ್ಕಿಡಬೇಕು, ನಿಧಾನಕ್ಕೆ ತೆಗಿಬೇಕು. ಜೋರಾಗಿ ಏನಾದರೂ ಸ್ಟೀಲ್ ಕೊಡ ಕುಕ್ಕುವ ಹಾಗೆ ಕುಕ್ಕು ಬಿಟ್ಟರೆ ಮಡಿಕೆ ಏನಾಗೋಗತ್ತೆ, ಡಮ್ ಅನ್ನತ್ತೆ, ಮಡಿಕೆ ಒಡೆದೋಗ್ಬಿಡತ್ತೆ ಅಲ್ವಾ. ಒಂದು ಮಡಿಕೆನೂ ಕೂಡ ಗಟ್ಟಿ ಇರೋದಿಲ್ಲ, ಅಂದರೆ ಮಣ್ಣಿನ ಮಡಿಕೆ ಅಲ್ವಾ ಅವು ಏನಾಗೋಗತ್ತೆ, ಸಹಜವಾಗಿ ಎತ್ತು ಬಿಟ್ಟ ತಕ್ಷಣ ಒಡೆದೋಗತ್ತೆ. ಸ್ಟೀಲ್ ಕೊಡ ಥರ ಅವು ಅಲ್ಲ. ಇಲ್ಲಿ ಹೆಂಡತಿ ಹೇಳ್ತಾಳೆ, ಮನೆ ತುಂಬ ಮಣ್ಣಿನ ಮಡಿಕೆ, ಮಣ್ಣಿನ ಗಡಿಗೆ, ಒಂದೂ ಗಟ್ಟಿ ಇಲ್ಲ. ಆದರೆ ಏನು ಮಾಡೋದು, ನನ್ನ ತವ್ರ ಮನೇಲಿ ಕೊಟ್ಟಿರುವಂತಹ ಕೊಡ ಏನಾಗ್ಬಿಟ್ಟಿದೆ, ನೆಗ್ಗು ಹೋಗಿದೆ, ಅಂದರೆ ನಪ್ಪಿ ಹೋಗಿದೆ, ಅದನ್ನು ಕೂಡ ನೀವು ರಿಪೇರಿ ಮಾಡಿಸಿಲ್ಲ ಅಂತ ಅಂದ್ಬಿಟ್ಟು ಗಂಡನಿಗೆ ಅವಳು ಹೇಳ್ತಾ ಇದ್ದಾಳೆ. ಜಗಳದ ಮುಖಾಂತರ ಬೈತಾ ಇದ್ದಾಳೆ ಅವಳು. ಆಗ ಗಂಡ ಹೇಳ್ತಾನೆ, ನಿಮ್ಮಪ್ಪನಾಂಗನ ಸೋಗು ಮಾಡಿ ಜೋಗಪ್ಪನಾಗಲೇನಾ, ಹಾಸಿದ್ದಷ್ಟರಲ್ಲೇ ಕಾಲು ಚಾಚಿ ನೀ ಬಾಳಲಾರೆ ಏನ. ಈಗ ಅಪ್ಪ ಅಮ್ಮನ ಮನೆಯಲ್ಲಿ ಸುಂದರವಾಗಿ ಬೆಳೆದಂತಹ ಹುಡುಗಿಯರನ್ನು ತಗೊಂಡು ಹೋಗಿ ಹಳ್ಳಿ ಕೊಟ್ಟಾಗ ಅವರ ಸ್ಥಿತಿ ಹೆಂಗಾಗಿರುತ್ತೆ ಅಂದರೆ, ತುಂಬ ಬೇಜಾರು ಪಟ್ಕೊಳ್ತಾರೆ ಅವರು, ತುಂಬ ದುಃಖ ಆಗತ್ತೆ. ಯಾಕಂದರೆ ಬಿಸಿಲಿನಲ್ಲಿ ಬಟ್ಟೆ ತೊಳೆದಿರೋದಿಲ್ಲ, ಪಾತ್ರೆ ತೊಳೆದಿರೋದಿಲ್ಲ, ಆಯಿತಾ, ಜೊತೆಗೆ ನೀರು ತಂದಿರೋದಿಲ್ಲ. ಇವೆಲ್ಲವೂ ಕೂಡ ಒಳಗೆ ಇದ್ದು ಒಳಗಿನ ಪ್ರಪಂಚದಲ್ಲೇ ಇದ್ದಂತಹ ಮಕ್ಕಳನ್ನು ತಗೊಂಡು ಹೋಗಿ ಹಳ್ಳಿಯ ಜೀವನಕ್ಕೆ ಬಿಟ್ಟ ಸಂದರ್ಭದಲ್ಲಿ ಇವೆಲ್ಲವೂ ಆಗತ್ತೆ. ಯಾಕಂದರೆ ಹೆಣ್ಣಿಗೆ ತುಂಬ ಕಷ್ಟ ಆಗತ್ತೆ ಆವಾಗ. ಇಲ್ಲಿ ಗಂಡ ಕೇಳ್ತಾ ಇದ್ದಾನೆ, ಸರಿ ನೀನು ಹೇಳಿದ್ದನ್ನೆಲ್ಲ ನಾನು ತಂದುಕೊಡ್ಬೇಕು ಅಂದರೆ ನಿಮ್ಮಪ್ಪನ ಅಂಗನ ಸೋಗು ಮಾಡಿ, ನಿಮ್ಮಪ್ಪನ ಹಂಗೆ ಎಲ್ಲವನ್ನ ತಂದುಕೊಟ್ಟು ಎಲ್ಲ ಕಳ್ಕೊಂಡ್ಬಿಡ್ಲಾ ನಾನು, ಜೋಗಪ್ಪನಾಗಲೇನಾ, ಎಲ್ಲ ಕಳ್ಕೊಂಡ್ಬಿಡ್ಲೇನೋ, ಆಮೇಲೆ ಮತ್ತೇನಕ್ಕಾರ ಏನು ಮಾಡಬೇಕು, ಹೋಗ್ಬೇಕಾಗತ್ತೆ.
ಹಾಸಿದ್ದಷ್ಟರಲ್ಲೇ ನಮ್ಮ ಹಾಸಿಗೆ ಎಷ್ಟಿದೆಯೋ, ಕಾಲು ಚಾಚಿ ನೀ ಬಾಳಲಾರಿಯೇನ, ನಮ್ಮ ಹಾಸಿಗೆ ಎಷ್ಟಿದೆಯೋ ಅಷ್ಟರಲ್ಲೇ ನೀನೇನು ಮಾಡಬೇಕು, ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಗಂಡ ಹೆಂಡತಿಗೆ ಬುದ್ಧಿ ಮಾತನ್ನು ಹೇಳ್ತಾನೆ. ಈಗಿನ ಕಾಲದಲ್ಲಂತೂ ಮೊದಲಾಗಿದ್ರೆ 2-3 ಜನ ಹೆಣ್ಮಕ್ಳು ಇರ್ತಿದ್ರು. ಈಗೇನಾಗಿದೆ ಹೇಳ್ರಿ, ಒಂದೇ ಹೆಣ್ಣು ಮಗು. ಆ ಹೆಣ್ಮಗುನ ಸುಖದ ಸುಪ್ಪತ್ತಿಗೆಯಲ್ಲಿ ಅಪ್ಪ ಅಮ್ಮ ಬೆಳೆಸಿರ್ತಾರೆ. ಈಗ ಬಿಡ್ರಿ, ಈಗ ಹಳ್ಳಿ ಕಡೆನೂ ಕೂಡ ಏನಾಗಿದೆ, ಅಷ್ಟೇ ವ್ಯವಸ್ಥಿತವಾದಂತಹ ಒಂದು ಎಲ್ಲ ಕೆಲಸಗಳು ನಡೀತಾ ಇರ್ತವೆ. ಹಾಗಾಗಿ ಅಷ್ಟೊಂದು ಹಿಂಸೆ ಆಗೋದಿಲ್ಲ. ಮೊದಲು ಏನಾಗ್ತಿತ್ತು, ಹಿಂಸೆ ಆಗ್ತಿತ್ತು, ಇದೇ ರೀತಿ ಕಷ್ಟಪಡಬೇಕಾಗ್ತಿತ್ತು. ಹಾಗಾಗಿ ಗಂಡ ಏನು ಮಾಡ್ತಾನೆ, ನಿನ್ನ ಅಪ್ಪನ ಥರ ನಾನು ಮಾಡಿದರೆ ನಾನು ಏನಿಲ್ಲ ಮತ್ತೆ ಜೋಗಪ್ಪನೇ ಆಗಬೇಕು. ಮತ್ತೆ ಈಗೇನಾಗತ್ತೆ, ನೀನು ಹಾಸಿಗೆ ಇದ್ದಷ್ಟರಲ್ಲೇ ಏನು ಮಾಡು, ಬಾಳ್ಕೊಂಡು ಹೋಗೋಣ ಅಂತ ಗಂಡ ಹೇಳ್ತಾನೆ. ಎಲ್ಲೈತಿ ಬಾಳು ಸುಡುಗಾಡಿಗಿಟ್ಟು ಹಾಳು ಜುಲುಮ ಹೊತ್ತು, ನಮ್ಮಪ್ಪ ಅವ್ವ ಕೊಟ್ಟಾರ ನಿನಗ ಕೈ ತುಂಬ ರೊಕ್ಕ ತೆತ್ತು. ಅವಳು ಹೇಳ್ತಾಳೆ ಅವಾಗ, ಎಲ್ಲೈತಿ ಬಾಳು, ಎಲ್ಲೈತಿ ಜೀವನ ಅನ್ನೋದು, ಸುಡುಗಾಡಿಗಿಟ್ಟು ಅಂತ ಹೇಳ್ತಾಳೆ. ಸುಡುಗಾಡು ಅಂತ ಅಂದರೆ ಸ್ಮಶಾನ. ಎಲ್ಲಿದೆ ಆ ಜನ್ಮ, ಎಲ್ಲಿದೆ ಆ ಜೀವನ, ಎಲ್ಲಿಂದ ಎಲ್ಲಿ ತನಕ ಇರಲಿ ನಾನು ಈ ಜೀವ ಹೊತ್ಕೊಂಡು ಅಂತ ಅಂದ್ಬಿಟ್ಟು ಹೆಂಡತಿ ಹೇಳ್ತಾಳೆ. ಯಾಕಂದ್ರೆ ಅವಳಿಗೆ ತುಂಬ ಬೇಸರ ಆಗಿ ಹೋಗಿದೆ, ಈ ಹಾಳು ಜನ್ಮನೇ ಬೇಡ ಅಂತ ಅನಿಸಿದೆ. ಆದರೆ ಅವಳು ಹೇಳ್ತಾ ಇದ್ದಾಳೆ, ನಮ್ಮಪ್ಪ ಅವ್ವ ಕೊಟ್ಟಾರ ನಿನಗ, ನಮ್ಮಪ್ಪ ಅವ್ವ ನೀನು ಕೈ ತುಂಬ ದುಡ್ಡು ಕೊಟ್ಟಿಲ್ಲ. ದುಡ್ಡು ಕೊಟ್ಟಿಲ್ಲ ಅಂತ ಅಂದರೆ ಇಲ್ಲಿ ವರದಕ್ಷಿಣೆ, ಆಯಿತಾ? ವರದಕ್ಷಿಣೆ ಇತ್ತು ಅಲ್ವಾ? ವರದಕ್ಷಿಣೆ ಅನ್ನೋದು ಇತ್ತು. ಹೆಣ್ಣು ಅವ್ರ ಮನೆಗೆ ಹೋಗಿ ಕೆಲಸ ಮಾಡಬೇಕು, ಆದರೂ ಕೂಡ ವರದಕ್ಷಿಣೆ ತಗೊಳ್ತಿದ್ರು. ಎಂಥ ಒಂದು ಇದಿತ್ತು ನೋಡ್ರಿ. ವರದಕ್ಷಿಣೆಯ ಪಿಡುಗು ಎಷ್ಟೋ ಜನ ಹೆಣ್ಮಕ್ಳನ್ನ ಕೂಡ ನಾಶ ಮಾಡಿಬಿಡ್ತು, ಬಲಿ ತೊಗೊಂಡ್ಬಿಡ್ತು ಅಲ್ವಾ? ಇಲ್ಲಿ ಹೆಣ್ಣು ಕೇಳ್ತಾ ಇದ್ದಾಳೆ, ಯಾಕೆ ನಮ್ಮಪ್ಪ ಅಮ್ಮ ಕೊಟ್ಟಿಲ್ವಾ ನಿಮಗೆ ಕೈ ತುಂಬ ರೊಕ್ಕ ಅಂತ. ಆಗ ಗಂಡ ಹೇಳ್ತಾನೆ, ಆನ ತುಂಬಿ ನಿಂತ ಹಂದರದ ಒಳಗ ನಿಮ್ಮಪ್ಪ ಕೈಯ ಕೊಟ್ಟ. ನಿಮ್ಮಪ್ಪ ಕೊಡ್ತೀನಿ ಅಂದಿದ್ದೇನೋ ಹೌದು, ಆದರೆ ಏನಾಗಿದೆ, ಜನ ತುಂಬಿದಂತಹ ಆ ಚಪ್ಪರದಲ್ಲಿ ಆ ಜನಗಳ ಒಳಗಡೆ ಎದುರಿಗೆ ಏನು ಮಾಡ್ದಾನೋ, ಈಗ ಕೊಡೋದಿಲ್ಲ, ಜನ ಇದ್ದಾರೆ, ನಾನು ಇನ್ನೊಂದ್ಸರಿ ಕೊಡ್ತೀನಿ ಅಂತ ನಿಮ್ಮಪ್ಪ ಹೇಳಿಬಿಟ್ಟ, ಕೈ ಕೊಟ್ಬಿಟ್ಟ ನನಗವಾಗ. ಕಡೆಗೆ ಎಲ್ಲ ಕೊಡ್ತೀನಿ ಅಂತ ಕೊಡಲಿಲ್ಲ ಒಂದು ಚುಟ್ಟ. ಆದರೆ ನಿಮ್ಮಪ್ಪ ಆವಾಗ ಕೊಡಲಿಲ್ಲ, ಆಮೇಲೆ ಕೊಡ್ತೀನಿ ಅಂದಂಥವನು ಒಂದೇ ಒಂದು ಕಾಸು ಕೂಡ ನನಗೆ ಕೊಟ್ಟಿಲ್ಲ ಅಂದ್ಬಿಟ್ಟು ಆ ಗಂಡ ಏನು ಮಾಡ್ತಾ ಇದ್ದಾನೆ, ಹೆಂಡತಿಗೆ ಬೈತಾ ಇದ್ದಾನೆ. ಕೇವಲ ಒಂದೇ ಒಂದು ಸಣ್ಣ ಜಗಳದಿಂದ ಪ್ರಾರಂಭ ಆಗಿದ್ದಿದ್ದು ಅಪ್ಪ ಅಮ್ಮನ ಮಧ್ಯೆ ಎಷ್ಟೆಲ್ಲ ಜಗಳಗಳು, ಅಪ್ಪ ಅಮ್ಮನ ಹೆಸರು ಹಿಡಿದು ಕೂಡ ಜಗಳಗಳು ಬಂದ್ಬಿಟ್ವು ಇಲ್ಲಿ ಅಲ್ವಾ? ಇಲ್ಲಿ ನೋಡ್ರಿ, ಆಗ ಗಂಡ ಏನು ಮಾಡ್ತಾನೆ, ನಿಮ್ಮಪ್ಪ ಅಮ್ಮ ನನಗೇನು ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ ಅಂತ ಹೇಳ್ದ. ಆಗ ಹೆಂಡತಿ ಹೇಳ್ತಾಳೆ, ಸಾಕವ್ವ ಸಾಕು ಕೆರಿ ಭಾವಿ ಪಾಲು, ನಾನಾಗಿ ಹೋಗಲೇನಾ, ದಿನಗಳಿಗೆ ಗೂನು ಕಟಿಪಿಟಿಯು ತಿಂದು ಉಪವಾಸ ಸಾಯಲೇನ. ನನಗೆ ಸಾಕಾಗಿ ಹೋಗಿದೆ, ಇನ್ನೂ ನಾನು ಎಷ್ಟು ದಿನ ಇರಲಿ, ಯಾವುದಾದ್ರೂ ಒಂದು ಕೆರೆ ಬಾವಿಗೆ ಬಿದ್ದು ಸತ್ತೋಗ್ಬಿಡ್ತೀನಿ, ನಾನು ಹೋಗೇ ಬಿಡ್ತೀನಿ. ದಿನಗಳಿಗೆ ಗೂನು ಕಟಿಪಿಟಿಯು ತಿಂದು ಉಪವಾಸ ಸಾಯಲೇನ. ದಿನ ಇದೇ ಜಂಜಾಟದಲ್ಲಿ ಇದ್ದು ಒಂದೊಂದು ದಿನ ಊಟ ಇರತ್ತೆ, ಒಂದೊಂದು ದಿನ ಊಟ ಇರಲ್ಲ, ಇದರಲ್ಲೇ ನಾನು ಸತ್ತೋಗ್ಬೇಕಾ, ಹೀಗೆ ಸತ್ತೋಗ್ಬಿಡ್ತೀನಿ ಅನ್ನೋ ತೀರ್ಮಾನ ಅವಳು ಮಾಡ್ತಾಳೆ. ಆಗ ಗಂಡ ಹೇಳ್ತಾನೆ, ಹ್ಯಾಂಗಾರ ಮಾಡಿ ಆ ಬಾವಿಗೆ ಹೋಗು, ಇದರಾಗ ಇಲ್ಲ ನೀರ, ಹೊಟ್ಟೆ ತುಂಬ ನೀರು ಹಿಗ್ಗಿ ನನ್ನ ಮ್ಯಾಗ ಕರುಣ ತೋರ. ಗಂಡ ಹೇಳ್ತಾ ಇದ್ದಾನೆ ಆವಾಗ, ತಮಾಷೆಯಲ್ಲಿ ಹೇಳ್ತಾನ ಅವನು. ಯಾಕಂದರೆ ಸರಿ ನೀನು ಸಾಯಬೇಕು ಅಂತಿದೆಯಲ್ಲ, ಹಂಗಾರೆ ನೀನು ಸಾಯಕ್ಕೆ ಹೋಗು, ನಮ್ಮನೆ ಬಾವಿಯಲ್ಲಿ ಸಾಯ್ಬೇಡ, ಆ ಕಡೆ ಬೇರೆ ಬಾವಿಗೆ ಹೋಗು, ಆ ಬಾವಿಯಲ್ಲಿ ತುಂಬ ನೀರಿದೆ, ಈ ಬಾವಿಯಲ್ಲಿ ಏನಿಲ್ಲ, ನೀರಿಲ್ಲ, ನಿಂಗೆ ಹೊಟ್ಟೆ ತುಂಬ ನೀರು ಸಿಗೋದಿಲ್ಲ. ಉಪವಾಸ ಸಾಯಲೇನ ಅಂತ ಕೇಳಿರ್ತಾಳಲ್ವ ಅವಳು, ಉಪವಾಸ ಬೇಡ, ಅಟ್ಲೀಸ್ಟ್ ನೀರಾದರೂ ಕುಡಿದು ಸಾಯಿ ನೀನು, ಹೊಟ್ಟೆ ತುಂಬ ನೀರು ಕುಡಿದು ಏನಾಗು, ನೀನು ಸತ್ತೋಗು, ನನ್ನ ಮೇಲಾದರೂ ಕರುಣೆ ತೋರು ಅಂತ ಅವನು ಹೇಳ್ಕೊಳ್ತಾನೆ. ತಮಾಷೆಯಲ್ಲಿ ಹೇಳ್ತಾನೆ ಅವನು. ನನಗೆಂತ ಗಂಡ ಜತಿಯಾದ ಈಸ, ಕುಡಿಲಾಕ ಇಲ್ಲ ಕಾಸು,
ಸುಡುಗಾಡಿನ್ಯಾಗ ಸುಖ ಐತಿ ಅಂತ ಹೋಗೋದು ನನಗೆ ಲೇಸು. ನನಗೆ ಎಂಥ ಗಂಡ ಜೊತೆಯಾದ. ಹಾಂ, ಸಾಯ್ತೀನಿ ಅಂತ ಅಂದರೆ ಸಾಯಕ್ಕೆ ಹೋಗು ಅಂತ ಇದ್ದಾನಲ್ಲ. ಹೋಗಲಿ, ಸುಡುಗಾಡಿನ್ಯಾಗಾದರೂ ಸುಖ ಆಯ್ತಾ ನೋಡ್ತಾನೆ. ಸತ್ತ ಮೇಲಾದರೂ ಕೂಡ ನನಗೆ ಸುಖ ಅನ್ನೋದು ಇದೆಯಾ ನೋಡ್ತೀನಿ ಅಂತ ಹೋಗೋದೆ ನನಗೆ ಲೇಸು ಅಂತ ಅವಳು ಹೇಳ್ಕೊಳ್ತಾಳೆ. ನಾನು ಸಾಯೋಕ್ಕೆ ಹೋಗ್ತೀನಿ ಅಂತ ಅವಳು ಅಂತಾಳೆ. ಹೋಗ್ತಿದ್ದಿ ಅಂದ್ರ ವಿಮಾನ ಇಳಿಸ್ತಿದ್ಯಾ, ಮೊದಲನ ತಿಳಿಸಬಾರ್ದ. ಸುಡುಗಾಡಿಗೆ ಯಾಕ ಬೇಕೇನು ಇಲ್ಲೇ ತರಿಸ್ತೀನಿ ಸಾಯಬಾರ್ದ. ಅವನು ಹೇಳ್ತಾನೆ, ಹೋಗ್ತಿದ್ದಿ ಅಂದ್ರ ನೀನು ಹೋಗ್ತೀನಿ ಅಂತಾದರೆ ವಿಮಾನ ಏನಾದರೂ ತರಿಸ್ಬೇಕಿತ್ತ, ಹೇಳಬೇಕಿತ್ತು ನೀನು ನನಗೆ ಅಂತ ಹೇಳ್ತಾ, ಮೊದಲೇನೇ ಹೇಳಬಾರ್ದ, ನೀನು ಮೊದಲೇ ನನಗೆ ಹೇಳಬಾರ್ದಾಗಿತ್ತ. ನೀನು ಮೊದಲೇ ಹೇಳಿದಿದ್ರೆ ತುಂಬ ಚೆನ್ನಾಗೋಗ್ತಿತ್ತು ಅಲ್ವಾ. ಸುಡುಗಾಡಿಗೆ ಯಾಕ ಬೇಕೇನು ಇಲ್ಲೇ ತರ್ತೀನಿ ಸಾಯಬಾರ್ದ. ಸುಡುಗಾಡು ಗಿಡಗಾಡಿಗೆ ಹೋಗ್ಬೇಡ ನೀನು, ಆ ಕಡೆ ಈ ಕಡೆ ಎಲ್ಲೂ ಕಡೆ ಹೋಗ್ಬೇಡ ನೀನು. ನೀನೇನಾರ ಸಾಯಬೇಕು ಅಂತಿದ್ರೆ ಹೇಳು, ನಾನೇನಾರ ವ್ಯವಸ್ಥೆ ಮಾಡ್ತೀನಿ ಅಂತಿದ್ದಾನೆ ಗಂಡ. ಹೊಟ್ಯಾನ ಕಿಚ್ಚು ಎಷ್ಟಂತ ಹಿಡಿದು ಕಟ್ಟೇನ ಕಳ್ಳಿನೊಳಗ, ಕಳ್ಳಿಯ ಹಾಲು ಕುಡಿದಂಗ ಆತು ಸೊಗಸಿಲ್ಲ ಮನಸ್ಸಿನೊಳಗ. ಹೊಟ್ಟೆಯಲ್ಲಿ ವೇದನೆ ಇದೆ, ಸಂತೋಷ ಇಲ್ಲ, ಕಿಚ್ಚಿದೆ. ಎಷ್ಟಂತ ನಾನು ಹಿಡಿದಿಟ್ಕೊಳ್ಳಿ ಆ ದುಃಖವನ್ನು, ಆ ಸಂಸಾರದ ಜಂಜಾಟವನ್ನು ನಾನು ಎಷ್ಟಂತ ಹಿಡಿದಿಟ್ಕೊಳ್ಳಿ ಅಂತ ಹೆಂಡತಿ ಹೇಳ್ತಿದ್ದಾಳೆ. ಕಳ್ಳಿಯ ಹಾಲು ಕುಡ್ದಂಗ ಆತು ಸೊಗಸಿಲ್ಲ ಮನಸ್ಸಿನೊಳಗೆ. ಎಲೆ, ಕಳ್ಳಿಯ ಹಾಲು ಅಂದರೆ ಎಲೆ ತೆಗೆದ ತಕ್ಷಣ ಹಾಲು ಬರುತ್ತೆ ಒಂದೊಂದು ಗಿಡದಲ್ಲಿ. ಉದಾಹರಣೆ ಇದಕ್ಕೆ ಯಾವ್ದು ಕೊಡ್ಬೋದು ಅಂದರೆ ಎಕ್ಕೆ ಗಿಡ ಕೊಡ್ಬೋದು. ಎಕ್ಕೆ ಗಿಡದಲ್ಲಿ ಎಲೆ ಮುರಿದ ತಕ್ಷಣ ಹಾಲು ಬರುತ್ತೆ ನೋಡ್ರಿ. ಕೆಲವೊಂದು ಹಾಲು ವಿಷ ಅಂತ ಕೂಡ ಅಂತಾರೆ, ಕಳ್ಳಿ ಹಾಲು ವಿಷ ಅಂತ ಕೂಡ ಅಂತಾರೆ ಕೆಲವೊಂದು ಸರಿ. ಈ ಕಳ್ಳಿಯ ಹಾಲು ಕುಡಿದಂಗ ಆತು. ಕಳ್ಳಿ ಹಾಲು ಕುಡಿದ್ರೂ ಕೂಡ ಅದರಲ್ಲಿ ವಿಷ ಅಂತ ಅನ್ನಿಸ್ತಿಲ್ಲ. ಮನಸ್ಸಿನೊಳಗೆ ಸೊಗಸಿಲ್ಲ, ಮನಸ್ಸಿನೊಳಗೆ ಆಸೆಗಳೇ ಇಲ್ಲ. ಏನು ಮಾಡೋದು ಅಂತ ಅವಳು ಅಂದ್ಕೊಳ್ತಾಳೆ. ಆಗ ಗಂಡ ಹೇಳ್ತಾನೆ, ನಿನ್ನ ಕೈಯ ಹಿಡಿದು ಮುಳಜಾಲಿ ಗಿಡವ ಏರಿದ ಹಂಗ ಆಯ್ತು. ತಲೆ ಕೆಡಿಸಬೇಡನ ಹೊಂಟೆ ಹೊರಗ, ಈ ಜೀವ ಬ್ಯಾಸರ ಆಯ್ತು. ಈ ಹೆಂಡತಿಯ ಮಾತುಗಳನ್ನೆಲ್ಲ ಕೇಳಿದಂತಹ ಗಂಡನಿಗೆ ಏನನ್ನಿಸ್ತಿದೆ, ಯಪ್ಪ ಮುಳಜಾಲಿ ಗಿಡ ಅಂತ ಹೇಳ್ತಾರೆ. ಈ ಗಿಡದಲ್ಲಿ ಕೆಳಗಿನಿಂದಲೇ ಮುಳ್ಳು ಜಾಸ್ತಿ ಅಂತೆ. ನಿನ್ನ ಕೈ ಹಿಡಿದು ನಾನು ನಿನ್ನ ಮದುವೆ ಆದೆ, ನೀನು ಚೆನ್ನಾಗಿರ್ತೀಯ, ನನ್ನ ಸಂಸಾರಕ್ಕೆ ಹೊಂದ್ಕೊಂಡು ಹೋಗ್ತೀಯಾ ಅಂತ ನಾನು ಅಂದ್ಕೊಂಡೆ. ಆದರೆ ಏನಾಗಿದೆ, ನಿನ್ನ ಮನಸ್ಸಿನಲ್ಲಿ ಒಂದು ಹೊಂದಾಣಿಕೆ ಅನ್ನೋ ಸ್ವಭಾವನೇ ಇಲ್ಲ. ಜಾಲಿ ಗಿಡವನ್ನು ಮುಟ್ಟೋಕ್ಕೂ ಕೂಡ ಆಗಲ್ಲ. ನೋಡೋಕೆ ಅನ್ಸತ್ತೆ, ಬಟ್ ಮುಟ್ಟೋಕ್ಕಾಗಲ್ಲ. ಯಾಕಂದರೆ ಪೂರ್ತಿ ಮುಳ್ಳು, ಅದನ್ನು ಹಿಡ್ದಂಗೆ ಆಗ್ತಿದೆ. ಅಂದರೆ ನಿನ್ನ ಸ್ಥಿತಿಯೂ ಕೂಡ ಹೇಗಿದೆ, ಇವಳನ್ನ ಪ್ರೀತಿಯಿಂದ ಜೋಪಾನ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂದರೆ ಆಗ್ತಾ ಇಲ್ಲ. ತಲೆ ಕೆಡಿಸ್ಬೇಡ, ನೀನು ಈ ರೀತಿ ಎಲ್ಲ ಹೇಳಿ 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 ನೀ ತಲೆ ಕೆಡಿಸ್ಬೇಡ, ನಾನೇ ಹೊರಗೆ ಹೊಂಟು ಹೋಗ್ತೀನಿ ಅಂತ ಗಂಡ ಏನು ಹೇಳ್ತಾನೆ, ಹೆಂಡತಿಗೆ ಹೇಳ್ತಾನೆ. ಈ ಜೀವ ಬೇಸರ ಆಯಿತು, ನಿನ್ನ ಜೊತೆಗಿದ್ದು ನನಗೇ ಜೀವನ ಬೇಸರ ಆಗಿ ಹೋಗಿದೆ, ನೀನು ಎಲ್ಲೂ ಹೋಗಬೇಡ, ನಾನೇ ಹೊರಟು ಹೋಗ್ತೀನಿ ಅಂತ ಗಂಡ ಹೇಳ್ತಾನೆ. ಮಾರಾಯ ನಿನ್ನ ಕಾಲ್ ಮುಗೀತೀನಿ, ಸಾಕೇಳ ಸೆಟಗೋಬೇಡ, ಕಸ ಮುಸುರಿ ತೊಳಿದು ಬಿಸಿ ಬುತ್ತಿ ಕಟ್ಟಿ ಕಳಿಸ್ತೀನಿ ನಿನ್ನ ಕೂಡ. ಆಗ ಹೆಂಡತಿ ಏನಾಗ್ತಾಳೆ, ಸಮಾಧಾನ ಆಗ್ತಾಳೆ. ಸಹಜವಾಗಿ ತಾನು ಏನೇ ಬೇಕಾದರೂ ಅಂದರೂ ಸಹಿಸ್ಕೊಳ್ತಾಳೆ ಹೆಣ್ಣು. ಆದರೆ ಗಂಡನಿಗೆ ಏನಾದರೂ ನೋವಾಗತ್ತೆ, ಗಂಡನೇ ಮನೆ ಬಿಟ್ಟು ಹೋಗ್ತೀನಿ ಅಂದಂತಹ ಸಂದರ್ಭದಲ್ಲಿ ಅವಳ ಒಂದು ಸಿಟ್ಟು ತಣ್ಣಗಾಗತ್ತೆ. ಇಲ್ಲೂ ಕೂಡ ಏನಾಗಿದೆ, ಗಂಡ ತಾನೇ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಅವಳಿಗೆ ಸಮಾಧಾನ ಆಗಿದೆ. ಆಗ ಗಂಡಂಗೆ ಹೇಳ್ತಾಳೆ, ಮಾರಾಯ ನಿನ್ನ ಕಾಲು ಮುಗಿತೀನಿ, ನೀನು ಸೆಟ್ಕೋಬೇಡ, ಅಂದರೆ ನೀನು ಸಿಟ್ಟು ಮಾಡ್ಕೋಬೇಡ, ನಾನೇ ಸಿಟ್ಟನ್ನು ತಣಿಸ್ಕೊಳ್ತೀನಿ. ಮನೆಯ ಕಸ ಮುಸುರಿ ಎಲ್ಲ ತೊಳೆದು ನಿನಗೆ ಬುತ್ತಿಯನ್ನು ಕಟ್ಕೊಡ್ತೀನಿ, ನಿನಗೆ ಊಟಕ್ಕೆ ರೆಡಿ ಕೊಟ್ಟು ನಾನು ನಿನ್ನನ್ನು ಕಳಿಸ್ತೀನಿ, ನಿನ್ನ ಕೂಡ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಗಂಡನಿಗೆ ಸಮಾಧಾನ ಮಾಡ್ತಾಳೆ. ಗಂಡನಿಗೆ ಸಮಾಧಾನ ಮಾಡಿದ ಮರುಕ್ಷಣವೇ ಗಂಡ ಏನು ಮಾಡ್ತಾನೆ, ಹೆಂಡತಿಗೆ ಸಮಾಧಾನ ಮಾಡ್ತಾನೆ. ಅದು ಹೇಗಿದೆ ನೋಡ್ರಿ. ಅಳಬ್ಯಾಡ ಮಳ್ಳಿ ಬಾಬಾರ ಇಲ್ಲಿ, ಅಳತಾಳ ಏನ ಹಿಂಗ, ಗಂಡ ಹೆಂಡ್ರ ಜಗಳಂದ್ರ ನೋಡ ಏ ಗಂಧ ತೀಡಿದಂಗ.
ಗಂಡಂಗೂ ಸಮಾಧಾನ ಆಗತ್ತೆ, ಹೆಂಡತಿಯನ್ನ ಪ್ರೀತಿಯಿಂದ ಕರೀತಾನೆ. ಏನಾಗಿದೆ ನಿಂಗೆ? ಅಳಬೇಡ, ನಾನು ಎಲ್ಲೂ ಹೋಗಲ್ಲ. ಮಳ್ಳಿ ಬಾ ಬಾರ ಇಲ್ಲೇ ಬಾ, ನಿನಗೇನು ಅಷ್ಟು ಗೊತ್ತಿಲ್ವಾ? ನಾನು ಎಲ್ಲರ ನಿನ್ ಬಿಟ್ಟು ಹೋಗ್ತೀನಾ? ಬಾ ಬಾ, ಅಳಬೇಡ. ಅಳತಾರ ಏನ ಹಿಂಗ? ನಾನು ಸುಳ್ಳೆ ತಮಾಷೆ ಮಾಡಿದ್ದು, ನಾನೇನು ಎಲ್ಲೂ ಹೋಗಲ್ಲ ನಿನ್ ಬಿಟ್ಟು. ನಾನು ತಮಾಷೆ ಮಾಡಿದ್ದಕ್ಕೂ ನೀನು ಅಳ್ತೀಯಲ್ಲ, ಬಾ ಬಾ. ಗಂಡ ಹೆಂಡ್ರ ಜಗಳ ಅಂದ್ರ ನೋಡ, ಗಂಧ ತೀಡಿದಂಗ. ನೋಡಿದ್ಯಾ? ಗಂಡ ಹೆಂಡತಿ ಜಗಳ ಅಂದ್ರೇನೆ ಈ ಗಂಧ ತೀಡಿದಂಗ. ಯಾವ ರೀತಿಯಾಗಿ ನಾವು ಸಮಾಧಾನವನ್ನು ಹೊಂದುತ್ತೀವಿ ಅಂತ ಅಂದರೆ, ಗಂಧ ತೇಯುವ ಸಂದರ್ಭದಲ್ಲಿ ಗಂಧದ ಕೊರಟಿನ ಜೊತೆಗೆ ಅಂದ್ರೆ ಗಂಧದ ಕಟ್ಟಿಗೆಯ ಜೊತೆಗೆ ಆ ಕಲ್ಲು ಬೇಕು. ಗಂಧದ ಕಲ್ಲು ಕಟ್ಟಿಗೆ ಎರಡು ಇದ್ದಾಗ ಮಾತ್ರ ಗಂಧವನ್ನು ನೀಟಾಗಿ ನೈಸಾಗಿ ತೆಗೆಯೋಕೆ ಸಾಧ್ಯ. ಅದೇ ರೀತಿ ಗಂಡ ಹೆಂಡಿರ ಜಗಳದಲ್ಲಿಯೂ ಕೂಡ ಒಂದೊಂದು ಸಾಮರಸ್ಯದಿಂದ ಇದ್ದಾಗ, ಗಂಡ ಸಾಮರಸ್ಯ ಹೊಂದಬೇಕು, ಇಲ್ಲ ಹೆಂಡತಿ ಸಾಮರಸ್ಯ ಹೊಂದಬೇಕು. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮೊದಲು ಸಮಾಧಾನ ಹೊಂದಿದ್ರೂ ಕೂಡ ಅಲ್ಲಿ ಜಗಳ ಅನ್ನೋದು ಏನಾಗತ್ತೆ, ಇರೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ್ ಅವರು ಹೇಳ್ತಾ ಇದ್ದಾರೆ. ಇದೇ ಸೊಗಸಿನ ಮುಖಾಂತರ, ಒಂದು ಸಣ್ಣ ಕಲಹದ ಮುಖಾಂತರ ಪ್ರಾರಂಭವಾದಂತಹ ಜಗಳ ತಂದೆ ತಾಯಿಯನ್ನ ಸಮೇತ ಬೈಕೊಂಡು ಕೊನೆಗೆ ಗಂಡ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಹೆಂಡತಿ ತಾನಾಗಿಯೇ ಸಮಾಧಾನವಾಗಿ ಗಂಡನ ಮಾತಿಗೆ ಇಳಿತಾಳೆ. ಗಂಡನ ಮಾತಿಗೆ ಇಳಿದ ತಕ್ಷಣನೇ ಆ ಕ್ಷಣದಿಂದಲೇ ಗಂಡ ಏನು ಮಾಡ್ತಾನೆ, ಪುನಃ ಹೆಂಡತಿಯ ಪ್ರೀತಿಗೆ ಆಲಿಂಗನಕ್ಕೆ ಆತ ಒಳಗಾಗ್ತಾನೆ. ಇದೇ ಜೀವನ, ಇದೇ ಸಂಸಾರ. ಹಾಗಾಗಿ ಗಂಡ ಹೆಂಡಿರ ಜಗಳ ಅಂತ ಅಂದರೆ ಗಂಧ ತೀಡಿದಂಗ. ಯಾವಾಗಲೂ ಅವ್ರ ಜೊತೆಯಲ್ಲೇ ಇರಬೇಕು, ಜೊತೆಯಲ್ಲಿದ್ದಾಗಲೇ ಸಂಸಾರ ಸುಖಮಯವಾಗತ್ತೆ ಅನ್ನೋದನ್ನ ಹೇಳ್ತಾರೆ. ಆದರೆ ಈಗಿನ ಕಾಲದ ಗಂಡ ಹೆಂಡತಿಯರ ಜಗಳ ಬೇರೆ ಥರನೇ ಇರತ್ತೆ. ಏನೋ ಒಂದು ಸಣ್ಣ ಪುಟ್ಟ ಕಾರಣಕ್ಕೆ ನೀವೆಲ್ಲ ನೋಡ್ತಿರ್ತೀರ, ಡೈವರ್ಸ್, ವಿಚ್ಛೇದನ. ಯಾವ ಕಾರಣಕ್ಕೆ? ನನ್ನ ಗಂಡ ನಾನು ಹೇಳಿದ ಮಾತು ಕೇಳಲಿಲ್ಲ ಅನ್ನೋದಕ್ಕೆ ಸರಿ ಹೋಯ್ತು. ಆದರೆ ಆಗಿನ ಕಾಲದ ಗಂಡ ಹೆಂಡತಿಯರಲ್ಲಿ ಸಾಮರಸ್ಯ ಇತ್ತು, ದಾಂಪತ್ಯ ಇತ್ತು, ಸೊಗಸುತನ ಇತ್ತು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಇಲ್ಲಿಗೆ ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ ಕಾವ್ಯ ಮುಗೀತು. ಧನ್ಯವಾದಗಳು.